2 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಅಪೊಸ್ತಲ ಪೌಲನು ಕೊರಿಂಥ ಸಭೆಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 7ರಿಂದ 10ನೇ ವಾಕ್ಯದವರೆಗೆ. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಕೆಡವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಲ್ಲ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ಇವತ್ತಿನ ವಾಕ್ಯವನ್ನು ಕೇಳುವಂತ ದೇವರ ಜನರೇ, ನಾವು ಕೊರಿಂಥ ಸಭೆ ನೋಡುವಾಗ ಕೊರಿಂಥ ಸಭೆ ಹೇಗೆ ಸಭೆ ಅದು ಇಷ್ಟು ತಿಳಿಯುವ. ಕೊರಿಂಥ ಸಭೆ ಒಳ್ಳೆಯ ಸಭೆ, ಆದ್ರೆ ಕೊರಿಂಥ ಸಭೆಯಲ್ಲಿ ಫಲಗಳಿರ್ಲಿಲ್ಲ. ಏನಿರ್ಲಿಲ್ಲ? ಅದಕ್ಕೆ ನೀವು ನೋಡ್ರಿ, ಕೊರಿಂಥ ಬರೆದ ಎಲ್ಲ ಪತ್ರಿಕೆಯಲ್ಲಿ ಫಲಗಳ ಕುರಿತು ಮಾತಾಡ್ತಾನೆ. ಪ್ರೀತಿಯ ಕುರಿತು ಮಾತಾಡ್ತಾನೆ, ಸಮಾಧಾನದ ಕುರಿತು ಮಾತಾಡ್ತಾನೆ, ಸಂತೋಷದ ಕುರಿತು ಮಾತಾಡ್ತಾನೆ. ಒಂದೊಂದು ಅಧ್ಯಾಯವನ್ನು ನೀವು ನೋಡ್ರಿ, ಎಲ್ಲಾ ಅಧ್ಯಾಯದಲ್ಲಿ ಅವರಿಗೆ ಸಮಾಧಾನ ಪಡಿಸುವಂತ ಕಾರ್ಯಗಳನ್ನು ನೋಡ್ತಾನೆ. ಆದ್ರೆ ಅವರಿಗೆ ಪವಿತ್ರಾತ್ಮನ ಕ್ರಿಯೆಗಳ ಕುರಿತು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ವರಗಳಿಂದ ತುಂಬಲ್ಪಟ್ಟ ಸಭೆ, 9 ವರಗಳ ಕೊರಿಂಥ ಸಭೆಯಲ್ಲಿತ್ತು. ಎಷ್ಟು ವರಗಳು? 9 ವರಗಳಿರುವಂತ ಜನಗಳು, ಅಪೊಸ್ತಲರು, ಪ್ರವಾದಿಗಳು ಆ ಸಭೆಗಳಲ್ಲಿ ಇದ್ರೂ ಕೂಡ ಫಲಗಳಿರಲಿಲ್ಲ. ಹಲ್ಲೆಲೂಯಾ. ಇವತ್ತು ದೇವರು ದೊಡ್ಡ ಗುಂಪನ್ನು ನೋಡುವುದಿಲ್ಲ, ಚಿಕ್ಕ ಗುಂಪನ್ನು ನೋಡುವುದಿಲ್ಲ. ದೇವರು ನೋಡುವಂತದ್ದು ಫಲಗಳಿರುವಂತ ಸಭೆಗಳನ್ನು ದೇವರು ನೋಡುವನಾಗಿದ್ದಾನೆ. ಆಮೆನ್. ಈ ಕೊನೆಯ ದಿವಸದಲ್ಲಿ ವರಗಳು ಕ್ರಿಯೆ ಮಾಡಬೇಕಾದ್ರೆ ಫಲ ನಮಗೆ ಬಹಳ ಮುಖ್ಯ. ಇಲ್ಲಿ ಅಪೊಸ್ತಲ ಪೌಲನು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ಪ್ರಾರಂಭ ಮಾಡುವಾಗ ಹೇಳ್ತಾನೆ, ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟ್ಟಗಳಲ್ಲಿ ನಮಗುಂಟು. ಹಲ್ಲೆಲೂಯಾ. ಬಲಾಧಿಕ್ಯವು, ದೇವರ ಬಲ ಯಾವುದರಲ್ಲಿದೆ ಅಂತೆ? ಬೈಬಲ್ ಹೇಳ್ತದೆ ದೇವರ ಬಲ, ಹಲ್ಲೆಲೂಯಾ, ದೇವರ ರಾಜ್ಯ ಮಾತಿನಲ್ಲಿಲ್ಲ ಅಂತೆ, ದೇವರ ಶಕ್ತಿಯಲ್ಲಿ ಅಡಕವಾಗಿದೆ. ಆಮೆನ್. ಅಪೊಸ್ತಲನಾದ ಪೌಲನು ಎಂತವನಾಗಿದ್ದಾನೆ ಎಂಬುದಾಗಿ ಅವನು ಅಲ್ಲಿಯ ಕೊರಿಂಥ ಸಭೆಯಲ್ಲಿ, ರೋಮಪುರದ ಸಭೆಯಲ್ಲಿ ಬರೀತ, ನಾನು ಕಟುಕನಾಗಿದ್ದೆ, ನಾನು ಅಲ್ಲಿಯ ಕೇಡು ಮಾಡುವವನಾಗಿದ್ದೆ, ನಾನು ಹಸಿದವನಾಗಿದ್ದೆ, ನಾನು ಇಂಥವನಾಗಿದ್ದೆ, ನಾನು ಕಳ್ಳರ ಕೈಗೆ ಸಿಕ್ಕಿದೆ. ಅವನ ಸಾಕ್ಷಿಯ ಜೀವಿತವನ್ನು ಅವನು ಹೇಳುವಾಗ ಅವನು ಎಲ್ಲರಿಗೊಂದು ಫೇವರ್ ಆದಂತ ವ್ಯಕ್ತಿ ಅಲ್ಲ. ಅಲ್ಲಲ್ವಯ್ಯ, ಅವನ ಜೀವಿತವನ್ನು ನೋಡುವಾಗ ಅವನು ಅನೇಕರಿಗೆ ಸಮಸ್ಯೆ ಮಾಡುವಂತ, ತೊಂದರೆ ಮಾಡುವಂತ ವ್ಯಕ್ತಿ ಆಗಿದ್ದಾಗ್ಯೂ ಯೇಸುವಿನ ಒಂದು ಸ್ಪರ್ಶ, ದಮಸ್ಕ ಪಟ್ಟಣದಲ್ಲಿ ಯೇಸುವಿನ ಒಂದು ಸ್ಪರ್ಶ, ಒಂದು ಅಲೆಯ ಮುಟ್ಟುವಿಕೆ ಅವನ ಜೀವಿತದ ಎಲ್ಲ ಅಧ್ಯಾಯಗಳನ್ನು ಬದಲು ಮಾಡಿತು. ಹಲ್ಲೆಲೂಯಾ. ಒಂದು ವೇಳೆ ಜ್ಯೋತಿಷ್ಯರು ಅವನಿಗೆ ಹೇಳಿರ್ಬಹುದು, ನೀನು ಎಲ್ಲರಿಗೂ ಉಪದ್ರ ಮಾಡುವವನಾಗಿ ಇರ್ತೀನಿ. ಒಂದು ವೇಳೆ ಮಂತ್ರವಾದಿಗಳು ಹೇಳಿರ್ಬಹುದು, ಅಥವಾ ಅವರ ಕುಟುಂಬದ ಚರಿತ್ರೆಗಳು ಹೇಳಿರ್ಬಹುದು, ನಮ್ಮ ಕುಟುಂಬದಲ್ಲಿ ಎಲ್ಲರೂ ಹೀಗೆ ಅದೇ ರೀತಿಯಲ್ಲಿ ಅವನು ಜೀವಿಸ್ತಾನೆ ಎಂಬುದಾಗಿ ಒಂದು ದೊಡ್ಡ ಪಟ್ಟಿ ಇರಬಹುದು. ಹಲ್ಲೆಲೂಯಾ. ಆದ್ರೆ ದೇವರು ಯಾವಾಗ ಅವನನ್ನು ಹಲವು ಸ್ಪಿರಿಚುವಲ್ ಆಗಿ ಎನ್ಕೌಂಟರ್ ಮಾಡಿದ್ರು, ಅವನನ್ನು ಮುಟ್ಟಿದ್ರು, ಅವನ ಶಾರೀರಿಕವಾದ ಕಣ್ಣುಗಳು ಕುರುಡಾಯ್ತು, ಆತ್ಮಿಕ ಕಣ್ಣುಗಳು ತೆರೆಯಲ್ಪಡ್ತು. ಆಮೆನ್. ದಮಸ್ಕ ಪಟ್ಟಣಕ್ಕೆ ಕೇಡು ಮಾಡುವ ಬದಲು ದಮಸ್ಕ ಪಟ್ಟಣದಲ್ಲಿ ಸುವಾರ್ತೆಗಾಗಿ ದೇವರನ್ನು ಸಿದ್ಧ ಮಾಡಿದ. ಅನೇಕ ಪಟ್ಟಣಗಳಲ್ಲಿ, ಅನೇಕ ಸ್ಥಳಗಳಲ್ಲಿ ದೇವರು ಹಿಂಸೆಯ ಮೂಲಕವಾಗಿ ಪೌಲನನ್ನು ನಡೆಸುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಅದೇ ಪೌಲನು ಕೊರಿಂಥ ಸಭೆಗೆ ಬರೆಯುವಾಗ ಹೀಗೆ ಹೇಳ್ತಾನೆ, ಬಲಾಧಿಕ್ಯವು ಅಂದ್ರೆ ಬಲವುಳ್ಳ ಕಾರ್ಯಗಳು ಮಾಡುವಂಥದ್ದು ಅದು ನಮ್ಮ ಒಳಗಿನಿಂದ ಬಂದದಲ್ಲ, ಬದಲಾಗಿ ನಮ್ಮ ಒಳಗಿಂದ ಬರುವಂತ ಈ ಕಾರ್ಯ ಈ ಮಣ್ಣಿನ ನಿಕ್ಷೇಪ ಗಟ್ಟೆಗಳಲ್ಲಿ ನಮಗುಂಟು. ಕಾರಣ ಏನಂದ್ರೆ ಈ ಒಂದು ದೇವರ ಶಕ್ತಿಯ ಕುರಿತು ಅವನು ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ತಾನು ಕೊರಿಂಥ ಸಭೆಗೆ ಮಾತನಾಡಲಿಕ್ಕೆ ಇರುವಂತ ದೇವರ ಶಕ್ತಿ ಜನಗಳ ಒಳಗೆ ತಿಳುವಳಿಕೆ ಬರುವುದಕ್ಕಾಗಿ ದೇವರು ಅವನ ಮೂಲಕವಾಗಿ ಮಾತಾಡುವಂತ ಕ್ರಿಯೆಗಳನ್ನು ಕುರಿತು ಅವನು ಏನ್ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಮಣ್ಣಿನ ಘಟ್ಟ, ನಾವು ಯಾವ ಘಟ್ಟ? ಅವನ ದೇಹಕ್ಕೆ ತೋರಿಸ್ತಾ ಹೇಳ್ತಾ ಇದ್ದಾನೆ, ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟ್ಟಗಳಲ್ಲಿ ನಮಗುಂಟು. ದೇವರ ವಾಕ್ಯ ಎಂಬ ನಿಕ್ಷೇಪವು ಅವನ ಒಳಗೆ ಇದ್ದ ನಿಮಿತ್ತವಾಗಿ ಅವನು ಹೇಳ್ತಾ ಇರುವಂತ ಕಾರ್ಯ ಏನಂದ್ರೆ, ನಮ್ಮ ಒಳಗಿಂದ ಬಂದದಲ್ಲ, ಆದ್ರೆ ಆ ಬಲಾಧಿಕ್ಯವು ನಮ್ಮ ಒಳಗಿಂದ ಬಂದಿದೆ ಎಂಬುದಾಗಿ ತೋರಿಸುವುದಕ್ಕೆ ಆ ನಿಕ್ಷೇಪ ನನ್ನ ಒಳಗೆ ಉಂಟು. ಯಾವ ಘಟ್ಟ? ಬಂಗಾರದ ಘಟ್ಟ, ಮಣ್ಣಿನ ಘಟ್ಟ.
ನಾವು ಯಾರು? ಮಣ್ಣಿನ ಘಟ್ಟವಾಗಿದ್ದೇವೆ. ನಾವು ಯಾರಿಂದ ತೆಗೆಯಲ್ಪಟ್ಟವರು? ಮಣ್ಣಿನಿಂದ ತೆಗೆಯಲ್ಪಟ್ಟವರು. ಈ ಮಣ್ಣಿನ ಸ್ವಭಾವ, ಗುಣಾತಿಶಯ ಎಲ್ಲಾ ಕಾರ್ಯ ನಮ್ಮ ಒಳಗಿದೆ. ಅಲ್ಲಲ್ವಯ್ಯ? ಆದ್ರೆ ಅದಕ್ಕಿಂತಲೂ ಕೂಡ ಈ ಮಣ್ಣಿನ ಘಟ್ಟದೊಳಗೆ ದೇವರ ಬಲಾಧಿಕ್ಯ ಇದೆ. ಅಲ್ಲಲ್ವಯ್ಯ? ನೋಡಿ, ಗಮನಿಸಿ, ಅವನು ಅಲ್ಲಿ ಆ ದೇವರ ವಾಕ್ಯಕ್ಕೆ ಹೋಗುವಾಗ ಅಲ್ಲಿ ಸ್ಪಷ್ಟವಾಗಿ ಇಲ್ಲಿ ಹೇಳುವಂತ ಕಾರ್ಯ ನೋಡ್ರಿ. 1 ಕೊರಿಂಥ 2ನೇ ಅಧ್ಯಾಯ 5ನೇ ವಾಕ್ಯ. 1 ಕೊರಿಂಥ 2:5. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಏನ್ ಸೀತಕ್ಕ? ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕು. ನನ್ನ ಬೋಧನೆಯಲ್ಲಿ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆ. ಅವರಿಗೆ ತುಂಬಾ ಕಾರ್ಯಗಳಿದೆ. ಸಿಸ್ಟರ್, ನೀವು ಸಭೆ ಬಿಟ್ಟು ಹೋಗ್ಬೇಡಿ. ಬ್ರದರ್, ನೀವು ಸಭೆ ಬಿಟ್ಟು, ಬ್ರದರ್ ನೀವು ಹಂಗ್ ಮಾಡ್ಬೇಡಿ, ಬ್ರದರ್ ಹಿಂಗ್ ಮಾಡ್ಬೇಡಿ, ಸಿಸ್ಟರ್ ಹಿಂಗ್ ಮಾಡ್ಬೇಡಿ. ನಿಮಗೊಂದು ಪಾಪ ತುಂಬಾ ಹಠ ಮಾಡೋರು, ನೀವು ಅಲ್ಲಿ ತುಂಬಾ ಬೇಸರ ಮಾಡೋರು. ಬ್ರದರ್, ನೀವು ಹಿಂಗೆ ಹೇಳಿದ್ರೆ ಮಾತ್ರ ಕೇಳೋರು, ಹಿಂಗೆ ಹೇಳಿದ್ರೆ ಕೇಳದಿರುವವರು ಎಂಬುದಾಗಿ ಅಪೊಸ್ತಲ ಪೌಲನು ತನ್ನ ಮಾನುಷ್ಯ ಕಾರ್ಯಗಳನ್ನು ಪ್ರಯೋಗಿಸಲಿಲ್ಲ. ದೇವರ ವಾಕ್ಯದಲ್ಲಿ ಬೈಬಲ್ ಹೇಳ್ತದೆ, ನಾನು ಮಾನುಷ್ಯ ವಾಕ್ಯಗಳನ್ನು ಪ್ರಯೋಗಿಸದೆ ದೇವರಾತ್ಮನಿಂದ ಬರುವಂತ ವಚನಗಳನ್ನು ನಿಮ್ಮ ಮುಂದೆ ಏನ್ ಮಾಡಿದೆ? ಪ್ರಯೋಗ ಮಾಡಿದೆ. ಹಲ್ಲೆಲೂಯ. ಅಂದ್ರೆ ಆ ಮಣ್ಣಿನ ಘಟ್ಟದಲ್ಲಿ ಇದ್ದಂತ ನಿಕ್ಷೇಪ ಏನು? ಹಲೋ, ನಿಮಗೆ ಪ್ರಶ್ನೆ, ನಿಮ್ಮ ಮನಸ್ಸು ಎಲ್ಲೆಲ್ಲಿ ಹೋಗ್ತಾ ಇದೆ? ಮಣ್ಣಿನ ಘಟ್ಟದಲ್ಲಿ ಇದ್ದಂತ ನಿಕ್ಷೇಪ ಏನು? ದೇವರ ಆತ್ಮನಿಂದ ಪ್ರಯೋಗಿಸಿದ ವಾಕ್ಯ. ಹಲ್ಲೆಲೂಯ. ಗಮನಿಸಿ, ಹಲ್ಲೆಲೂಯ. ಅವನಿಗೆ ಸ್ವಂತವಾದ ತಿಳುವಳಿಕೆ ಇತ್ತು, ಸ್ವಂತವಾದ ಜ್ಞಾನ ಇತ್ತು. ಈ ಲೋಕದಲ್ಲಿ ಜೀವಿಸುವಂತ ನಮಗೆ ಲೌಕಿಕವಾದ ಜ್ಞಾನ ಇದೆ, ಆತ್ಮಿಕವಾದ ಜ್ಞಾನ ಇದೆ, ಶಾರೀರಿಕವಾದ ಜ್ಞಾನ ಇದೆ. ಎಲ್ಲಾ ಜ್ಞಾನ ನಮಗಿದ್ರು ಕೂಡ ಪೌಲನು ಪ್ರಸಂಗದಲ್ಲಿ ಮನವೊಲಿಸುವ ಮಾತುಗಳನ್ನು ಪ್ರಯತ್ನಿಸಲಿಲ್ಲ. ಮನವೊಲಿಸುವ ಮಾತುಗಳು ಯಾರಿಗೆ ಪ್ರಯೋಗಿಸ್ತೀವಿ ನಾವು? ನಮ್ಮ ಮನೆಯಲ್ಲಿ ತುಂಬಾ ಆಟ ಮಾಡುವರು. ನಮ್ಮ ಮಕ್ಕಳೇ, ಉದಾಹರಣೆಗೆ 2 ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ. ಒಬ್ಬರು ಹೇಳ್ತಾರೆ ನನಗೆ ಲೆಗ್ ಪೀಸೇ ಬೇಕು, ಇನ್ನೊಬ್ಬರು ಹೇಳ್ತಾರೆ ನನಗೆ ಚೆಸ್ಟ್ ಪೀಸೇ ಬೇಕಂತ. ಪ್ರೈಸ್ ಗಾಡ್. ಈಗ ನೋಡಿ, ಈಗ ಮಿಸ್ ಆಗಿದೆ. ಲೆಗ್ ಪೀಸು ಇಲ್ಲ, ಚಿಕನ್ ಕಡಿಯೋ ಲೆಗ್ ಹಾಕಿಲ್ಲ, ಚೆಸ್ಟ್ ಹಾಕಿಲ್ಲ ಅಂತ ತಿಳ್ಕೊಳ್ರಿ. ಎಲ್ಲ ಮೂಳೆನೇ ಇದೆ ಅಂತ ತಿಳ್ಕೊಳ್ರಿ. ಈಗ ಮನವೊಲಿಸುವ ಮಾತುಗಳನ್ನು ನಾವು ಹೇಗೆ ಆಡಬಹುದು ಅವರಿಗೆ? ನೋಡಪ್ಪ, ಇವತ್ತು ಅದು ಕೋಳಿ ಅವ್ರು ಫುಲ್ಲು ಕಟ್ ಮಾಡಿಲ್ಲ, ಅರ್ಧ ಕೆಜಿ ತಂದದ್ದು. ಫುಲ್ಲು ಕೋಳಿ ಆದ್ರೆ ಏನಾಗ್ತಿತ್ತು? ಲೆಗ್ ಅದು ಇದೆಲ್ಲ ಬರ್ತಿತ್ತು. ಅದಕ್ಕೆ ಅರ್ಧ ಕೆಜಿಗೆ 100 ರೂಪಾಯಿ ಅಂತೆ. ಅದಕ್ಕೆ 100 ರೂಪಾಯಿದ ಅರ್ಧ ಕೆಜಿ ತಗೊಂಡ್ಬಂದ್ವಿ. ಇದು ಲೆಗ್ಗು ಇಲ್ಲ, ಚೆಸ್ಟು ಇಲ್ಲ, ಮೂಳೆ ಮಾತ್ರ. ಈಗ ಮನವೊಲಿಸುವ ಮಾತುಗಳೆಲ್ಲ ಹೇಗಿದೆ ಅಂತ ಹೇಳಿದೆ, ಅದು ನಮಗೆ ಗೊತ್ತಿರ್ತದೆ. ಅವರ ಇಷ್ಟಕ್ಕೆ ತಕ್ಕ ಹಾಗೆ ಅದು ಸ್ಪಂದಿಸದೆ ಹೋದ್ರೆ ನಾವು ಮನವೊಲಿಸುವ ಕೆಲವು ಮಾತುಗಳನ್ನ ಆಡ್ತೀವಿ. ಅದು ಏನ್ ಬೇಕಾದ್ರೆ ನಾವು ಆಡ್ಬೋದು. ನಮಗೆ ಗೊತ್ತಿದೆ ಹೇಗೆ ಆಡ್ಬೇಕು, ಹೇಗೆ ಒಂದು ಸರಿ ಮಾಡ್ಬೇಕು. ತಿರುಗಿ ಚೇರ್ ಅದು ಇದೆಲ್ಲ ಕೆಲವರೆಲ್ಲ ತುಂಬಾ ಗಲಾಟೆ ಮಾಡ್ತಾರೆ, ನನಗೆ ಹಂಗೇನೆ ಮಾಡ್ಬೇಕು, ಹಿಂಗೇನೆ ಮಾಡ್ಬೇಕು. ಆದ್ರೂ ಕೂಡ ನಮಗೆ ನಮ್ಮೊಟ್ಟಿಗೆ ಅವರ ರಿಮೋಟ್ ನಮ್ಮೊಟ್ಟಿಗೆ ಇರುವ ನಿಮಿತ್ತವಾಗಿ ನಾವು ಹೇಗೆ ಆಪರೇಟ್ ಮಾಡ್ತೀವಿ ಹಾಗೆ ಟಿವಿ ಆನ್ ಆಗ್ತದೆ. ಕೆಲವರಿಗೆ ರಿಮೋಟ್ ಇದೆಯಾ? ದೇವರಿಗೆ ಸ್ತೋತ್ರ. ನೋಡ್ರಿ, ರಿಮೋಟ್ ಅನ್ನ ಒತ್ತುವಾಗ ಏನಾಗ್ತದೆ? ಎಲ್ಲ ಕೂಡ ಕಂಟ್ರೋಲ್ಗೆ ಬರ್ತದೆ. ಹೌದಲ್ವಾ? ಹೇಗೆ ರಿಮೋಟ್ ಅಲ್ಲಿ ನಾವು ಬೇರೆ ಬೇರೆ ಚಾನೆಲ್ಗಳನ್ನು ತೆಗಿತೀವಿ, ಬೇರೆಯವರಿಗೆ ರಿಮೋಟ್ ಕೊಟ್ಟರೆ ಅದು ಯೂಸ್ ಆಗುದಿಲ್ಲ. ಆದ್ರೆ ಅವರವರ ತಾಯಿಗೆ ಗೊತ್ತಿರ್ತದೆ ಅಥವಾ ತಂದೆ ಗೊತ್ತಿರ್ತದೆ, ಇದೇ ಬಟನ್ ಒತ್ತಿದ್ರೆ ಮಾತ್ರ ಇವತ್ತು ಸ್ವಲ್ಪ ಕೂಲ್ ಆಗ್ತದೆ. ಇವತ್ತು ಜಾತ್ರೆಗೆ ಹೋಗೋಣ, ಇವತ್ತು ಅದು ಹೋಗೋಣ, ಇಲ್ಲಿ ಹೋಗೋಣ, ಅದು ಹೋಗೋಣ, ಅದು ಮಾಡೋಣ, ಇದು ಮಾಡೋಣ ಎಂಬುದಾಗಿ. ಟಿವಿ ಹಾಳಾಗಿದ್ರೆ ಏನ್ ಮಾಡೋದು? ಟಿವಿ ಹಾಳಾಗಿದ್ರೆ ರಿಮೋಟ್ ಒತ್ತಿದ್ರೆ ಏನಾದ್ರು ಕೆಲಸ ಮಾಡ್ತದ? ರಿಮೋಟ್ ಹಾಳಾದ್ರೆ ಟಿವಿಯನ್ನೇ ಒತ್ತುತ್ತಾ ಇರಬೇಕು. ಇಲ್ಲಿ ಚಾನಲ್ ಹೀಗೆ ಒತ್ತಿ ಒತ್ತಿ ಗುಂಡಿ ಹಾಳಾಗ್ಬೋದು ಅಲ್ವಾ? ಅದಕ್ಕೆ ರಿಮೋಟ್ ಇದೆ ನಮಗೆ. ರಿಮೋಟ್ ಎಷ್ಟೆಲ್ಲ ಮನೆಯಲ್ಲಿ ಹಾಳಾಗಿದೆ. ದೇವರಿಗೆ ಸ್ತೋತ್ರ. ನೋಡ್ರಿ, ಯಾವಾಗ ರಿಮೋಟ್ ಹಾಳಾಗ್ತದೆ ಆಗ ಟಿವಿ ವರ್ಕ್ ಆಗೋದಿಲ್ಲ. ಆಗ್ತದ ಸಿಸ್ಟರ್? ಟಿವಿ ವರ್ಕ್ ಆಗ್ತದ? ಇಲ್ಲ. ಯಾಕೆ? ರಿಮೋಟ್ ಹಾಳಾಗಿದೆ. ಈಗ ಅದನ್ನ ಏನ್ ಮಾಡ್ಬೇಕು? ರಿಪೇರಿ ಕೊಡಬೇಕು. ಇಲ್ಲಿ ದೇವರಿಗೆ ಸ್ತೋತ್ರ. ಯಾವಾಗ ಟಿವಿ ಹಾಳಾಗ್ತದೆ ರಿಮೋಟ್ ಇದ್ದು ಪ್ರಯೋಜನ ಇಲ್ಲ. ಆದ್ರಿಂದ ನಾನು ಒಂದು ನಿಮಗೆ ಹೇಳಿಕೆ ಬಯಸ್ತೀನಿ, ನೀವು ಟಿವಿ ಆದ್ರೆ, ನೀವು ರಿಮೋಟ್ ಆದ್ರೆ ಮಕ್ಕಳು ಟಿವಿ. ಅಲ್ಲರಿಯ ನೀವು ಹೇಗೆ ಆಪರೇಟ್ ಮಾಡ್ತೀರಿ, ನೀವು ಹೇಗೆ ಜ್ಞಾನ ಉಪಯೋಗಿಸ್ತೀರಿ ಅದರ ಮೇಲೆ ಡಿಪೆಂಡ್. ಆದ್ರೆ ಆತ್ಮೀಕ ಮಕ್ಕಳಾದಂತ ಕೊರಿಂಥ ಸಭೆಗೆ ಅವನು ಆ ಜ್ಞಾನವನ್ನು ಪ್ರಯೋಗ ಮಾಡಲಿಲ್ಲ ಅಂತ ಅಪೊಸ್ತಲ ಪೌಲ ಹೇಳ್ತಾನೆ. ನಿಮ್ಮನ್ನು ಮನವೊಲಿಸುವ ಮಾತುಗಳನ್ನು, ನಿಮ್ಮನ್ನು ಅಲ್ಲಿಗೆ ಕೇವಲ ಉತ್ಸಾಹಪಡಿಸುವ ಮಾತುಗಳನ್ನು ಆಡದೆ ಕೆಲವು ಸರಿ ಅವರಿಗೆ ಸ್ವಲ್ಪ
ಲೆಗ್ ಪೀಸು ಇಲ್ಲ, ಏನಿಲ್ಲ, ಮೂಳೆನೇ ಇದ್ದಿರ್ಬಹುದು, ಹೌದಲ್ವಾ? ಕೆಲವು ಸರಿ ಅವ್ರಿಗೆ ಕೋಳಿಯನ್ನು ಹಾಗೇನೆ ಸಡನ್ಲಿ ಕಟ್ ಮಾಡಿರ್ಬಹುದು. ಕೆಲವು ಸರಿ ಏನ್ ಹೇಳ್ತಾರೆ ಅದಕ್ಕೆ, ಕೈಮಾ ಮಾಡಿ ಕೊಟ್ಟಿರ್ಬೋದು. ಕೆಲವು ಸರಿ ಅದನ್ನು ಫ್ರೈ ಮಾಡಿ ಎಣ್ಣೆಯಲ್ಲಿ ಇದು ಮಾಡಿ ಕೊಟ್ಟಿರ್ಬೋದು. ಕೆಲವು ಸರಿ ಡೈರೆಕ್ಟ್ ಕೋಳಿಯನ್ನು ಬೆಂಕಿಗೆ ಹಾಕಿ ಸಭೆಗೆ ಕೊಟ್ಟಿರ್ಬೋದು. ನಾನು ಹೇಳಿದ ಅರ್ಥ ಆಗ್ತಿದ್ಯಾ? ಪ್ರೈಸ್ ಗಾಡ್. ಅವರ ಇಷ್ಟಕ್ಕೆ ತಕ್ಕಾಗಿ ಕೊಡಲಿಲ್ಲ. ಇನ್ನೊಂದ್ಸರಿ ಓದಿಯ ವಾಕ್ಯ, ಅವರ ಇಷ್ಟಕ್ಕೆ ತಕ್ಕಾಗಿ ಸಿಕ್ಲಿಲ್ಲ ಅವರಿಗೆ, ಬದಲಾಗಿ ಅವರಿಗೆ ಇಷ್ಟಕ್ಕೆ ವಿರೋಧವಾಗಿ ಕೂಡ ಸಿಕ್ಕಿತ್ತು. 1 ಕೊರಿಂಥಿಯರು 2:5 ಪೌಲನ ಸ್ಟೇಟ್ಮೆಂಟ್ ಇದು. ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ವಾಕ್ಯಗಳನ್ನು ಅವರಿಗೆ ಜ್ಞಾನ ವಾಕ್ಯ ಎಲ್ಲವೂ ಇದೆ. ವಾಕ್ಯವನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿ. ಆಮೇಲೆ ಇವತ್ತು ಸಭೆಗೆ ಯಾರು ಬೇಕು? ದೇವರಾತ್ಮನನ್ನು ತೋರ್ಪಡಿಸುವಂತ ವಾಕ್ಯಗಳು. ಹಲ್ಲೆಲೂಯಾ. ಅವರಿಗೆ ಒಳ್ಳೇದಾಗ್ಲಿ, ಇವರಿಗೆ ಒಳ್ಳೇದಾಗ್ಲಿ, ಇವರಿಗೆ ಶುಭವಾಗ್ಲಿ, ಇವರಿಗೆ ಬೇಸರ ಆಗೋದು ಬೇಡ. ಅವಳು ಬೇಸರ ಮಾಡ್ತಾರೆ, ಇವತ್ತು ಬೇಸರ ಮಾಡ್ತಾರೆ. ಎಲ್ಲ ಕುಟುಂಬಗಳಲ್ಲೆಲ್ಲ ಇದೆ ಅಲ್ವಾ ಇರೋದು. ಅವರಿಗೆ ಬೇಸರ ಆಗುತ್ತೆ, ಇವರಿಗೆ ಬೇಸರ ಆಗುತ್ತೆ. ಅವ್ರು ಹಿಂಗ್ ಕೊಡ್ಬೇಕು, ಅವ್ರಿಗೆ ಹಂಗ್ ಕೊಡ್ಬೇಕು, ಅವ್ರು ಚೊಂಬಲಿ ನೀರು ಕೊಡ್ಬೇಕು, ಅವ್ರಿಗೆ ಲೋಟೆಯಲ್ಲಿ ಕೊಟ್ಟರೆ ಆಗಲ್ಲ. ಅವ್ರಿಗೆ ದೊಡ್ಡ ಪಾತ್ರೆಯಲ್ಲಿ ಟೀ ಕೊಡ್ಬೇಕು, ಅವ್ರಿಗೆ ಕಪ್ಪಲ್ಲಿ ಕೊಡ್ಬೇಕು. ಇವತ್ತು ಏನೆಲ್ಲ ಈ ಚಿಕ್ಕ ವಿಷಯದಲ್ಲೇ ಕುಟುಂಬಗಳಲ್ಲಿ ಜಗಳ. ಚಿಕ್ಕ ಲೋಟೆಯಲ್ಲಿ ಆಗಲ್ಲ ಅಂತ ಹೇಳ್ತಾನೆ, ಇನ್ನೊಬ್ಬ ಕೈ ಒರೆಸ್ತಾನೆ ಅಂತ ಹೇಳ್ತಾನೆ, ಇನ್ನೊಬ್ಬ ಕಾಲು ಒರೆಸಿದ್ಯಾಗ ಹೇಳ್ತಾನೆ. ಚರ್ಚಿಗೆ ಬಂದವರು ಕೈ ತೊಳೆದು ಟೀ ಮಾಡಿದ್ರ ಅಂತ ಹೇಳ್ತಾನೆ. ಏನೆಲ್ಲ ಅವಸ್ಥೆಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದೀವಿ, ಹೌದಲ್ವಾ? ಸೊ ಇದೆಲ್ಲ ಇದ್ರೂ ಕೂಡ ಪೌಲ ಹೇಳ್ತಾನೆ, ನಾನು ಮನುಷ್ಯ ಜ್ಞಾನವನ್ನು ಏನ್ ಮಾಡುದಿಲ್ಲ, ಪ್ರಯೋಗಿಸ್ತಾ ಇಲ್ಲ, ದೇವರ ಆತ್ಮನ ಸಂಬಂಧವಾದ ವಾಕ್ಯವನ್ನ ನಾನು ಏನ್ ಮಾಡ್ತೀನಿ, ಪ್ರಯೋಗಿಸ್ತಾನೆ. ಪ್ರಾರಂಭ ಮಾಡುವಾಗಲೇ ಹೇಳ್ತಾ ಇದ್ದೇನೆ, ನಿಮ್ಮ ನಂಬಿಕೆ ಮನುಷ್ಯ ಅಥವಾ ನನ್ನಲ್ಲಿ ಆಧಾರಗೊಳ್ಳುವುದು ಬೇಡ, ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳಿ. ಹಾಗಾದ್ರೆ ಬಲಾಧಿಕ್ಯವು ಯಾರ್ದು? ಹಲ್ಲೆಲೂಯಾ. ಈ ಬಲ ಸಾಮರ್ಥ್ಯ ದೇವರದಾದ ನಿಮಿತ್ತವಾಗಿ ನಾವು ಯಾರನ್ನ ಹತ್ತುಕೊಳ್ಬೇಕು? ದೇವರ ವಾಕ್ಯ ಬರುವಾಗ ದೇವರನ್ನ ಹತ್ತುಕೊಳ್ಬೇಕು. ನಿನ್ನ ಪರಿಸ್ಥಿತಿಗಳಲ್ಲಿ, ನಿನ್ನ ದುಃಖದಲ್ಲಿ, ನಿನ್ನ ಕಷ್ಟದಲ್ಲಿ, ನಿನ್ನ ವೇದನೆಯಲ್ಲಿ, ನಿನ್ನ ಒಡ್ಡಿತನದಲ್ಲಿ, ನಿನ್ನ ಯಾವುದೇ ಪರಿಸ್ಥಿತಿಗಳಿರಲಿ, ಯಾರೇ ಉಪದ್ರ ಮಾಡಲಿ, ಯಾರೇ ತೊಂದರೆ ಮಾಡಲಿ, ಎಲ್ಲವನ್ನು ಮರೆತು ಬಿಟ್ಟು ನಾವು ಹೇಳ್ಬೇಕು, ದೇವರೇ ನಾನು ನಿನ್ನ ಮೇಲೆ ಆತುಕೊಂಡಿದ್ದೇನೆ, ನನಗೆ ನಿನ್ನ ಮೇಲೆ ಭರವಸೆ. ನನ್ನ ಮಕ್ಕಳ ಮೇಲೆ ಭರವಸೆ ಅಲ್ಲ, ನನ್ನ ಫ್ಯೂಚರ್ ನಲ್ಲಿರುವಂತ ಅಲ್ಲಿ ಯೋಗಗಳು ಏನ್ ಬರ್ತದೆ ಅದರ ಮೇಲೆ ಭರವಸೆ ಅಲ್ಲ, ನನ್ನ ಕುರಿತು ಅನೇಕರು ಅಲ್ಲಿ ಹೇಳಿದರೆ ಅದರ ಕುರಿತು ಭರವಸೆ ಅಲ್ಲ, ಜ್ಯೋತಿಷ್ಯ ಹೇಳಿದರೆ ಅದರ ಮೇಲೆ ಭರವಸೆ ಅಲ್ಲ, ಲೋಕ ಏನನ್ನು ಹೇಳ್ತದೆ ಅದರ ಮೇಲೆ ಭರವಸೆ ಅಲ್ಲ. ನನ್ನ ಅಲ್ಲಿಯ ನಂಬಿಕೆ ದೇವರ ವಾಕ್ಯದ ಮೇಲೆ ಭರವಸೆ ಇರುವಂತದ್ದು. ಅದಕ್ಕೆ ಮೊದಲೇ ಹೇಳ್ತಾರೆ, ನಾವು ಮನುಷ್ಯ ವಾಕ್ಯವನ್ನು ನಿನಗೆ ಕೊಟ್ಟಿದ್ರೆ, ಮಾತಾಡ್ತಿದ್ರೆ ಅದು ಪ್ರಯೋಗ ಆಗ್ತಾ ಇಲ್ಲ. ಆದ್ರೆ ನಾನು ಹೇಳ್ತಾ ಇರೋದು ಮನವೊಲಿಸುವ ವಾಕ್ಯಗಳನ್ನಲ್ಲ, ನಿಮ್ಮನ್ನು ಬದಲಿಸುವಂತ, ಬಲಪಡಿಸುವಂತ, ಉತ್ತೇಜನ ಪಡಿಸುವಂತ, ದೃಢಪಡಿಸುವಂತ ವಾಕ್ಯಗಳನ್ನೇ ನನ್ನ ಪ್ರಸಂಗದಲ್ಲಿ ಪ್ರಯೋಗಿಸಿ. ಅದಕ್ಕೆ ವಾಕ್ಯ ಹೇಳ್ತಾರೆ ನೋಡಿ, 7ನೇ ವಾಕ್ಯ ಮತ್ತೊಮ್ಮೆ ಓದುವ, 4:7. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದಲ್ಲ ಎಂಬುದಾಗಿ ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟ್ಟದಲ್ಲಿ ನಮಗುಂಟು. ಮಣ್ಣಿನ ಘಟ್ಟ ನಾವು ಯಾವ ಘಟ್ಟ? ಮಣ್ಣಿನ ಕಬ್ಬಿಣದಿಂದ ದೇವರು ಉಂಟು ಮಾಡಿದ. ದೇವದೂತರು ಹೇಗೆ ಸೃಷ್ಟಿ ಮಾಡಿದ್ರು? ಮಣ್ಣಿನಿಂದ ಅಲ್ಲ, ಬೆಂಕಿಯಿಂದ ಅವರು ಸೃಷ್ಟಿ ಮಾಡಿದ್ರು. ಅಲ್ಲಿ ದೇವರ ವಾಕ್ಯ ಹೇಳ್ತಾರೆ ಏನಂದ್ರೆ, ದೇವದೂತರುಗಳನ್ನು ಬೆಂಕಿಯಿಂದ ಸೃಷ್ಟಿ ಮಾಡಿದ್ರು, ಮನುಷ್ಯನನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿದ್ರು. ನಾವು ಮತ್ತೆ ಈ ಲೋಕದ ಯಾತ್ರೆ ಮುಗಿಸುವಾಗ ದೇವರ ವಾಕ್ಯ ಹೇಳ್ತದೆ, ನೀನು ಮಣ್ಣೆ ತಿರುಗಿ ಮಣ್ಣಿಗೆ ಸೇರಬೇಕು. ಕಟ್ಟಿಗೆಯಲ್ಲಿ ಇದ್ದು ನಮ್ಮನ್ನು ಹೋಗಿ ಬೆಂಕಿ ಕೊಟ್ಟು ಫ್ರೈ ಮಾಡ್ಲಿ ಅಥವಾ ಗುಂಡಿಗೆ ಹಾಕಿ ಪೆಟ್ಟಿಗಳಿಗೆ ಇರ್ಲಿ, ಒಟ್ಟು ನಾವು ಹೋಗುದೆಲ್ಲ ಎಲ್ಲಿಗೆ? ಮಣ್ಣಿಗೆ. ಆದ್ರೆ ನಾವು ಎಲ್ಲಿಂದ ತೆಗೆಯಲ್ಪಟ್ಟವರು? ಯಾವ ಸಂಪ್ರದಾಯ ಶಾಸ್ತ್ರಗಳು ಹೇಳಿದ್ರು ಕೂಡ ನಾವು ಎಲ್ಲಿಗೆ? ದೇವರ ವಾಕ್ಯದಲ್ಲಿ ಮಣ್ಣಿನಿಂದಲೇ ತೆಗೆದ ನಿಮಿತ್ತವಾಗಿ ನೀನು ಮಣ್ಣೆ ಮತ್ತೆ ಮಣ್ಣಿಗೆ ಸೇರಿ. ಈಗ ಒಂದ್ ವೇಳೆ ನಮಗೆ ತುಂಬಾ ಪ್ರೀತಿ ಉಳ್ಳವರು ಶತ್ರು ಅಂತ ತಿಳ್ಕೊಳ್ಳಿ, ನಾವೆಲ್ಲ ಪಾಸ್ಟಲ್ಲಿ ಕರ್ಕೊಂಡ್ ಬಂದ್ವಿ, ಬಾಡಿ ಎಲ್ಲ ಈಗ ದಫನ್ ಮಾಡ್ಬೇಕು ಅಲ್ವಾ ಸಿಸ್ಟರ್, ಅವನ್ನೆಲ್ಲ ಇಟ್ಟಿದ್ದಾರೆ, ತುಂಬಾ ಪ್ರೀತಿ ಉಳ್ಳವರು ಸತ್ತಿದ್ದಾರೆ. ಈಗ ಪಾಸ್ಟ್ ಒಂದು ಮಾತು ಹೇಳಿಕ್ಕಿದೆ, ಏನಂದ್ರೆ, ಮನುಷ್ಯನೇ ನೀನು ಮಣ್ಣು, ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನು, ನೀನು ಮಣ್ಣಿಗೆ ಸೇರಿ ಎಂಬುದಾಗಿ ಹೇಳಿದ್ರೆ, ಒಂದು ವೇಳೆ ನಮಗೇನಾಗ್ಬೋದು? ತುಂಬಾ ದುಃಖ ಆಗ್ಲಿಕ್ಕೆ ಇಲ್ಲ, ಆಗ್ಬಾರ್ದು. ಹಲ್ಲೆಲೂಯಾ. ಯಾಕಂದ್ರೆ ನಿಮ್ಗೆ ಎಷ್ಟೇ ಪ್ರೀತಿ ಇದ್ರು ಇನ್ನು ಮಾತಾಡೋದಿಲ್ಲ ಅದು. ಹಲ್ಲೆಲೂಯಾ. ಇನ್ನು ವರ್ಕ್ ಮಾಡೋದಿಲ್ಲ. ಅದು ಮಣ್ಣಿ ಇಷ್ಟು ದಿವಸ ನಿನ್ನೊಳಗೆ ಇರ್ಲಿಕ್ಕಾಗಿ ಇತ್ತು, ಹೌದಲ್ವಾ? ನಿನ್ನೊಳಗೆ ಮಾತನಾಡ್ಲಿಕ್ಕಿತ್ತು ಅಥವಾ ನಿನ್ನ ನೋಡ್ಲಿಕ್ಕಿತ್ತು. ಆದ್ರೆ ಇವತ್ತದು ಇಲ್ಲ. ಏನಂದ್ರೆ ಅದು ಮಣ್ಣಿನಿಂದ ತೆಗೆದ ನಿಮಿತ್ತವಾಗಿ ದೇವರ ನಿಯಮದ ಮಣ್ಣೆ. ಹಲ್ಲೆಲೂಯಾ.
ನಾವು ದೇವರ ವಾಕ್ಯದಿಂದ ತೆಗೆಯಲ್ಪಟ್ಟವರು ಆದ ನಿಮಿತ್ತವಾಗಿ ಕೂಡ ನಮ್ಮ ಘಟ್ಟ ಯಾವುದು? ಮಣ್ಣಿನ ಘಟ್ಟ. ಅಲ್ಲಲ್ಲಿಯೇ ನಾವೇನಿಂದ ತೆಗೆಯಲ್ಪಟ್ಟವರು? ಚಿನ್ನದಿಂದನ, ರತ್ನದಿಂದನ? ರತ್ನ ಚಿನ್ನದಿಂದ ತೆಗೆದ್ರೆ ನಾವು ಹೇಗಿರ್ತಿದ್ವ? ಹೌದಲ್ವಾ? ದೇವರು ಮಣ್ಣಿನಿಂದನೇ ತೆಗೆದ. ಯಾಕಂದ್ರೆ ನೀನು ಶಾಶ್ವತ ಅಲ್ಲ, ನೀನು ಸ್ವಲ್ಪ ದಿವಸ ಮಾತ್ರ. ನಾವು ಪ್ರವಾಸಿಗಳು ಈ ಲೋಕದ್ದು. ಪಕ್ಕದವರಿಗೆ ಹೇಳ್ರಿ, ನಾವು ಶಾಶ್ವತ ಅಲ್ಲ, ನಮ್ಮ ಒಳಗಿರುವಂತ ದೇವರ ಆತ್ಮನು ಶಾಶ್ವತ. ನಾವು ಮಣ್ಣಿನ ಘಟ್ಟವಾದ ನಿಮಿತ್ತವಾಗಿ ತಿರುಗಿ ಮಣ್ಣಿಗೆ ಸೇರಬೇಕು. ಹಲ್ಲೆಲೂಯಾ. ನಾವು ಎಲ್ಲಿಗೆ ಸೇರತಕ್ಕವರು? ಮಣ್ಣಿಗೆ ಸೇರತಕ್ಕವರು. ಪ್ರೈಸ್ ಗಾಡ್. ಮಣ್ಣಿಗೆ ಸೇರತಕ್ಕವರು ಅಂದ್ರೆ ಮಣ್ಣಿನಲ್ಲಿ ಒಂದು ದೊಡ್ಡ ಅಂಶ ಇದೆ ಗೊತ್ತಾ? ಹುಳ. ಪ್ರೈಸ್ ಗಾಡ್. ಏನಿರ್ತದೆ? ಹುಳ. ಈ ಹುಳ ಮಣ್ಣಿನಲ್ಲಿ ಇದ್ರೂ ಕೂಡ ಮಣ್ಣಿನ ಹುಳ ನಮ್ಮನ್ನು ತಿನ್ನಲ್ಲ, ನಮ್ಮ ಬಾಡಿಯಿಂದಲೇ ಹುಳ ಆಗ್ತದೆ. ನೋಡ್ರಿ, ಇಲ್ಲಿ ಒಂದು ಬಾಡಿ ಇಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ ನಾನು. ಅದು ಯಾವುದೇ ಒಂದು ಸತ್ತ ಪ್ರಾಣಿ ಇರ್ಬೋದು, ಅದು ಮಣ್ಣು ತಾಗಲಿಲ್ಲ, ಆದ್ರೆ ಅದಕ್ಕೆ ಒಂದು 4-5 ದಿವಸದ ಮೇಲೆ ಹುಳ ಬಂದಿರ್ತದೆ. ಇಲ್ಲಿ ಹುಳ ಬರ್ಲಿಕ್ಕೆ ಎಲ್ಲಿ ಕೂಡ ನಾನು ಹೈವೇಲಿ ಬರ್ತೀನಿ, ನಾನು ರೈಲ್ವೆ ಟ್ರ್ಯಾಕ್ ಅಲ್ಲಿ ಬರ್ತೀನಿ ಅಂತ ಹುಳ ಬರ್ತದ? ಅಲ್ಲೊಂದು ಭೋಜನ ಇದೆ, ಒಂದು ಭೋಜನ ಮಾಡಿ ಬರುವ, ನನ್ನಲ್ಲಿ ಸ್ಟೆಪ್ ತನಕ ಬಿಟ್ಟು ಬಿಡಿ ಯಾರಾದ್ರೂ ಅಂತ ಹೇಳ್ತಾರ? ನಾವಾದ್ರೆ ಹೇಳ್ಬೋದು. ಹುಳ ಹೇಳ್ತದ? ಹೆಂಗೆ ಹುಡ್ತು? ನಮ್ಮ ಬಾಡಿ ಒಳಗಿನಿಂದಲೇ, ನಮ್ಮ ನವರಂಧ್ರಗಳಿಂದ ಎಲ್ಲೋ ಒಂದು ಸ್ಥಳದಿಂದ ಹುಳ ಬಂದು ಬಿತ್ತು. ಆ ಹುಳ ನಮ್ಮನ್ನೇ ತಿಂದು ಅದು ಅಲ್ಲೇ ಸತ್ತೋಗ್ತದೆ. ಅಲ್ಲೆಲ್ಲೂಯ್ಯ. ನಮ್ಮ ಬಾಡಿಯಿಂದಲೇ ಹುಳ ಬರುದು. ನಮ್ಮ ಬಾಡಿಯಿಂದ ಹುಳ ಬಂದು, ನಮ್ಮ ಬಾಡಿ ಒಳಗಿನಿಂದಲೇ ರಂಧ್ರಗಳಿಂದಲೇ ಹುಳ ಬರ್ತದೆ, ಅದು ನಮ್ಮ ಬಾಡಿಯನ್ನು ತಿಂತದೆ. ಮನುಷ್ಯನ ಅವಸ್ಥೆ ನಮ್ಗೆ. ಹಲ್ಲೆಲೂಯಾ. ಹಾಗಾದ್ರೆ ಈ ಮಣ್ಣಿನ ಘಟ್ಟವಾದ ನಮ್ಮಲ್ಲಿ ದೇವರ ಬಲಾಧಿಕ್ಯ ಕ್ರಿಯೆ ಮಾಡಬೇಕಾದ್ರೆ ದೇವರು ಎಷ್ಟು ಒಳ್ಳೆಯವರು. ಆಮೇಲೆ ಮೊದಲನೇ ಆದಾಮನ ಕಾರ್ಯಕ್ಕೆ ನಾವು ಬರುವ, ಮೊದಲನೇ ಆದಾಮನನ್ನು ದೇವರು ಸೃಷ್ಟಿ ಮಾಡುವಾಗ ಮಣ್ಣಿನಿಂದ ಸೃಷ್ಟಿ ಮಾಡಿ, ಉಂಟು ಮಾಡಿ, ಅವನಿಗೆ ಜೀವ ಶ್ವಾಸವನ್ನು ಅಥವಾ ದೇವರ ವಾಕ್ಯ ಎಂಬ ಜೀವ ಮತ್ತೆ ಜೀವಾತ್ಮವನ್ನು ಊದಿದ್ದಾರೆ. ಆಕ್ಚುಲಿ ಅಲ್ಲಿ ಶ್ವಾಸ ಎಂಬುದಾಗಿ ಹೇಳುದು ರಾಂಗ್ ವರ್ಡ್. ಜೀವಾತ್ಮ ಪರಿಶುದ್ಧ ಬೈಬಲ್ ಅಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ದ ಸ್ಪಿರಿಟ್ ಆಫ್ ಲೈಫ್, ಅಲ್ಲಿ ಏನಂತ? ಜೀವವುಳ್ಳ ಆತ್ಮವನ್ನು ಹೊಂದಿದನು. ಅಂದ್ರೆ ಆತ್ಮವನ್ನು ಅವನು ಹೊಂದಿದನು, ಜೀವವನ್ನು ಹೊಂದಿದನು. ಪ್ರಾಣಿಯನ್ನು ಉಂಟು ಮಾಡುವಾಗ ಹೂವು ಅಂತ ಜೀವಾತ್ಮ ಹೊಂದಿದನ? ಉಂಟಾಗಲಿ ಎಂಬುದಾಗಿ ಉಂಟಾಗಿದೆ. ಯಾಕೆ? ಅದಕ್ಕೆ ಪ್ರಾಣ ಮಾತ್ರ, ಅದಕ್ಕೆ ಆತ್ಮ ಇಲ್ಲ. ಪ್ರೈಸ್ ಗಾಡ್. ಇವತ್ತು ನಾಯಿ ಸತ್ತು ಎಲ್ಲ ತುಂಬಾ ಅದಕ್ಕೆ ಮಾಲೆ ಹಾಕಿ ಈಗೆಲ್ಲ ತುಂಬಾ ಇದು ಬಂದಿದೆ ಅಲ್ವಾ? ಅದನ್ನೆಲ್ಲ ಒತ್ಕೊಂಡು ಹೋಗ್ತಾರೆ, ದಫನ್ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಯೂಟ್ಯೂಬ್ ಅಲ್ಲಿ ನೋಡಿ ಎಷ್ಟೋ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಅಯ್ಯೋ ನಮ್ಮ ನಾಯಿ ಅಂತಾರೆ. ಮನುಷ್ಯನ ಸತ್ರೆ ಅದು ಯಾರೋ ಬರೀ ಎತ್ಕೊಂಡು ಹೋಗ್ತಾನೆ ಅಲ್ವಾ? ಎಲ್ಲೋ ಬಿಟ್ಟು ಹೋಗ್ತಾರೆ. ಆ ರೀತಿ ಪರಿಸ್ಥಿತಿಗೆ ಬಂದಿದೆ. ನಾಯಿ ಎಲ್ಲ ಹೆಗಲ ಮೇಲೆ ಇರ್ತದೆ, ಮನುಷ್ಯ ಕೆಳಗೆ ಇರ್ತಾನೆ. ಹೌದಲ್ವಾ? ನಾನು ಮೈಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೆ, ರೇಮನ್ನು ನೋಡ್ತಾ ಇದ್ದು. ಒಂದು ಹುಡುಗಿ ಒಂದು ಡಬ್ಬಿಯಲ್ಲಿ ನಾಯಿ ತಗೊಂಡು ಚಂದದ್ದು. ಸ್ವಲ್ಪ ಹೊತ್ತಿನ ಮೇಲೆ ಹಿಂಗೆ ಅದು ಉಚ್ಚೆ ಮಾಡಿದ್ರು, ಏನು ವಾಸನೆ ಬಂದ್ರು, ಅದಕ್ಕೆ ಅವರಿಗೆ ಚಿಂತೆ ಇಲ್ಲ. ಯಾಕಂದ್ರೆ ಅವ್ರ ಮಗುವನ್ನಾಗಿ ಇಟ್ಕೊಳ್ತಾರೆ ಗೊತ್ತಿಲ್ಲ. ಅದು ನಾಯಿ ಮಾತ್ರ ಅದು ಇದೆಲ್ಲ ನೆಟ್ಟಿತ್ತಲ್ಲ, ಅದು ಹಿಂಗೆ ಇಟ್ಕೊಂಡಿದ್ದಾರೆ. ಎಷ್ಟು ಪ್ರೀತಿ ನಾಯಿ ಮೇಲೆ, ಹೌದಲ್ವಾ? ಇವತ್ತು ಪ್ರಾಣಿಗಳ ಮೇಲೆ ಪ್ರೀತಿ ಇದೆ, ಆದ್ರೆ ಮನುಷ್ಯರ ಮೇಲೆ ಪ್ರೀತಿ ಇದೆಯಾ? ಆದ್ರೆ ಯೇಸು ಅಥವಾ ದೇವರು ನಮ್ಮ ಮೇಲೆ ಪ್ರೀತಿ ಇದ್ದು ಈ ಮಣ್ಣಿನ ಘಟ್ಟವಾಗುವ, ಈ ನಾಶವಾಗುವಂತ ದೇಹ, ಈ ನಷ್ಟಪಟ್ಟು ಹೋಗುವಂತ ದೇಹದ ಮೇಲೆ ದೇವರ ಬಲಾಧಿಕ್ಯವನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಎಷ್ಟು ನಂಬ್ತೀರಿ? ನನ್ನ ಒಳಗೆ ದೇವರ ಬಲಾಧಿಕ್ಯ ಇದೆ, ನನ್ನ ಬಾಯಲ್ಲಿ ದೇವರ ಬಲಾಧಿಕ್ಯ ಇದೆ, ನನ್ನ ಜೀವಿತದಲ್ಲಿ ದೇವರ ಸ್ವಾಸ್ಥ್ಯ ಇದೆ, ನನ್ನ ಕುಟುಂಬದಲ್ಲಿ ದೇವರ ಸ್ವಾಸ್ಥ್ಯ ಇದೆ, ನನ್ನ ಜನಾಂಗದಲ್ಲಿ ದೇವರ ಸ್ವಾಸ್ಥ್ಯ ಇದೆ. ಪ್ರಿಯರೇ, ಇವತ್ತು ನಿಮ್ಮ ಮೂಲಕವಾಗಿ ನಿಮ್ಮ ಸಂತತಿಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಶತ್ರು ಏನೇ ತಂದಾಗ್ಲಿ ದೇವರ ಬಲಾಧಿಕ್ಯವು ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತದೆ. ಅದನ್ನೇ ಅಪೊಸ್ತಲ ಪೌಲನು ಹೇಳ್ತಾನೆ, ಮಣ್ಣಿನ ಘಟ್ಟದಲ್ಲಿ ದೇವರ ಬಲಾಧಿಕ್ಯ ನನ್ನಲ್ಲಿದೆ. ಹಲ್ಲೆಲೂಯಾ. ನೆಕ್ಸ್ಟ್ ವಾಕ್ಯ ಹೇಳ್ತದೆ, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರು. ನಮಗೆ ಸಂಕಟ ಇಲ್ವಾ? ಬಟ್ ಬೈಬಲ್ ಹೇಳ್ತದೆ ಅತಿ ಸಂಕಟ ಪಡುವವರಲ್ಲ. ಪಕ್ಕದವರಿಗೆ ಹೇಳಿ, ನಿಮಗೆ ಸಂಕಟ ಇದೆ, ಮತ್ತೆ ಅತಿ ಸಂಕಟ ಪಡಬೇಡಿ. ಅತಿ ಸಂಕಟ ಪಡಬೇಡಿ. ಬೈಬಲ್ ಹೇಳ್ತದೆ ನಾವು ಅತಿ ಸಂಕಟ ಪಡುವವರಲ್ಲ. ಯಾಕಂದ್ರೆ ನಮಗೆ ಕಾಲಕ್ಕೆ ತಕ್ಕಾಗಿ ಹೇಗಾದ್ರೂ ವಾಕ್ಯ ಸಿಗ್ತಾನೆ ಇರ್ತದೆ. ಮೊಬೈಲ್ ಅಲ್ಲೋ, ಇಂಟರ್ನೆಟ್ ಅಲ್ಲೋ, ಅಥವಾ ಯೂಟ್ಯೂಬ್ ಅಲ್ಲೋ, ಅಥವಾ ದೇವರ ವಾಕ್ಯ, ಹೇಗಾದ್ರೂ ಒಂದೊಂದು ರೀತಿಯ ವರ್ಡ್ಗಳು ಮಾತಿನಲ್ಲಿ, ಕ್ರಿಯೆಯಲ್ಲಿ ನಮಗೆ ಗೊತ್ತಾಗ್ತಾನೆ ಇದೆ. ಹೌದಲ್ವಾ? ನಮ್ಮನ್ನು ಬಲಪಡಿಸಲಿಕ್ಕೆ ದೇವರು ಯಾವುದಾದ್ರೂ ರೀತಿಯಲ್ಲಿ ವಾಕ್ಯಗಳನ್ನು ಹೇಳಿ ಬಲಪಡಿಸ್ತಾರೆ. ಎಷ್ಟು ಜನ ನಂಬ್ತೀರಿ? ನಮಗೆ ಪ್ರಾಬ್ಲಮ್ಗಳಿದೆ, ಕೇಸ್ಗಳಿದೆ, ತೊಂದರೆಗಳಿದೆ, ಮನೆಯಲ್ಲಿ ಶಿಸ್ತಿ ಇರುವುದಿಲ್ಲ, ಕುಟುಂಬದಲ್ಲಿ ವ್ಯಕ್ತಿಗಳಿರುವುದಿಲ್ಲ, ಅಥವಾ ಪರಿಸ್ಥಿತಿಗಳಿದೆ, ರೋಗಗಳಿದೆ, ಅವಮಾನಗಳಿದೆ, ಅವಸ್ಥೆಗಳಿದೆ, ಸರಿಯಾದ ಜಾಬ್ ಇಲ್ಲ, ಸರಿಯಾದ ಸಮಯಕ್ಕೆ ಸ್ಯಾಲರಿ ಸಿಕ್ಕಲ್ಲ, ಸರಿಯಾದ ಜನರು ಅರ್ಥ ಮಾಡ್ಕೊಳ್ಳಲ್ಲ. ಇಲ್ಲೆಲ್ಲ ಪರಿಸ್ಥಿತಿಗಳಿದ್ರೂ ಕೂಡ ಬಲಾಧಿಕ್ಯವು ದೇವರದೇ ಆದ ನಿಮಿತ್ತವಾಗಿ ಈ ಮಣ್ಣಿನ ಘಟ್ಟದಲ್ಲಿ ನಮಗೆ ಸರ್ವ ವಿಷಯದಲ್ಲಿ ಏನಿದೆ ಅಂತೆ?
ವಾಕ್ಯ ಹೇಳ್ತದೆ, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟುಗಳು ಇದ್ದರೂ ನಾವು ಅತಿ ಸಂಕಟ ಪಡುವುದಿಲ್ಲ. ಈ ಮಣ್ಣಿನ ಘಟ್ಟದಲ್ಲಿ ಯಾರ ಬಲದಿಕ್ಕೆ ಇದೆ? ದೇವರ ಬಲದಿಕ್ಕೆ ಇದೆ. ಅದಕ್ಕೆ ಬೈಬಲ್ ಹೇಳ್ತದೆ ಸರ್ವ ವಿಧದಲ್ಲಿ ಏನಿದೆ ಅಂತೆ. ಒಂದು ವಿಧದಲ್ಲಿ ಇಕ್ಕಟ್ಟು ಬರುತ್ತಾ? ಎಲ್ಲಾ ಕ್ಷೇತ್ರದಲ್ಲಿ. ಕೆಲವರು ಹೇಳ್ತಾರೆ ಎಲ್ಲ ಕಡೆ ಡೋರ್ ಎಲ್ಲ ಪ್ರಾಬ್ಲಮ್ ಇರ್ತದೆ. ನಾನೀಗ ಮಧ್ಯದಲ್ಲಿ ಸಿಕ್ಕಿ ಬಿದ್ದಿದ್ದೀನಿ. ಇಂಥ ಪರಿಸ್ಥಿತಿಗಳಲ್ಲಿ ಹೇಳಿದ ದಿವಸಗಳಿದೆಯಾ? ಖಂಡಿತವಾಗಿ ಪ್ರತಿಯೊಬ್ಬ ಮನುಷ್ಯನು ಅವನ ಸ್ಥಿತಿಗಳಿಗೆ ಹೇಳ್ತಾನೆ. ಆದ್ರೆ ಒಂದು ಹೇಳ್ತದೆ, ಒಬ್ಬ ದೇವ ಮನುಷ್ಯ ಆಗಲಿ, ದೇವ ಮನುಷ್ಯರು, ದೇವರ ಮಗಳು ಯಾರೇ ಆಗಲಿ, ಅವರು ಅತಿ ಸಂಕಟ ಪಡ್ಲಿಕ್ಕೆ ದೇವರು ಬಿಡಲ್ಲ. ಅಲ್ಲೇಲೂಯಾ. ಸಂಕಟ ನಾವು ಬತ್ತಿದ್ದೇವೆ, ಆದ್ರೆ ಬೈಬಲ್ ನಮಗೆ ಸ್ಪಷ್ಟ ಹೇಳ್ತದೆ, ನಾವು ಸರ್ವ ವಿಷಯದಲ್ಲಿಯೂ ನಮಗೆ ಸಂಕಟ ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ಯಾಕೆ? ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ದಿಕ್ಕುನೂ ಇಲ್ಲ, ಎಲ್ಲಾ ಕಡೆ ಅತಿ ಸಂಕಟ. ಎಲ್ಲಾ ಕಡೆಯಲ್ಲಿ ಅತಿ ಸಂಕಟನು. ನಮಗೆ ದಿಕ್ಕುಗಳು ಕಾಣದೆ ಹೋಗುವಾಗಲೂ ಬೈಬಲ್ ಹೇಳ್ತದೆ ನಾವು ದೆಸೆಗೆಟ್ಟವರಲ್ಲ, ಅತಿ ಸಂಕಟ ಪಡುವವರು. ಪಕ್ಕದವ್ರಿಗೆ ಹೇಳಿ, ಅವರನ್ನು ನೋಡಿ, ನೀವು ದೆಸೆಗೆಟ್ಟವರಲ್ಲ, ಸಂಕಟ ಪಡುವವರಲ್ಲ, ಅತಿ ಸಂಕಟ ಪಡುವವರಲ್ಲ. ಅತಿಥಿ ಸತ್ಕಾರ ಅಲ್ಲ, ಅತಿ ಸಂಕಟ ಪಡುವವರಲ್ಲ. ಪ್ರೈಸ್ ದಿ ಲಾರ್ಡ್. ಅಲ್ಲೇ ಈಗ ಹೇಳಿಕ್ಕೆ ಈಸಿ ಅಲ್ವಾ ಬ್ರದರ್? ನಾನು ಅವತ್ತೊಂದು ಅರಿಕೆ ಮಾಡಿದೆ ಬ್ರದರ್, ನನ್ನ ಜೀವಿತದಲ್ಲಿ ಅನೇಕ ಪ್ರಾಬ್ಲಮ್ ಬಂತು, ಆದ್ರೆ ನನ್ನ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದೆ? ಕುಗ್ಗಿ ಹೋದೆ. ನಮಗೆ ಕುಗ್ಗುವಿಕೆ ಬರ್ತದ? ಯಾರಾದ್ರೂ ಬಲಪಡಿಸ್ತಾರೆ, ಲಾಸ್ಟ್ ಯಾರಾದ್ರೂ ಬೈದಾದ್ರೂ ಸರಿಪಡಿಸ್ತಾರೆ ಅಲ್ವಾ? ಎಷ್ಟು ಹೇಳಿದ್ರು ಸಿಸ್ಟರ್ ನಿಮಗೆ, ಎಷ್ಟು ಹೇಳಿದ್ರು ಬ್ರದರ್, ಯಾರಾದ್ರಲ್ಲ ಆಕಾಶ ಏನ್ ಅಲ್ವಾ? ನಮಗೆ ಸಮಸ್ಯೆಗಳು ಬರುವಾಗ, ದುಃಖಗಳು ಬರುವಾಗ, ಕಣ್ಣೀರು ಬರುವಾಗ ನಮಗೆ ಸಂಕಟ ಇದೆ, ನಾವು ಅತಿ ಸಂಕಟ ಪಡುವವರಲ್ಲ. ಹೌದಲ್ವಾ? ಈಗ ಆಕಾಶ್ ಪಾಸ್ ಆಗಿದ್ದೇವೆ, ಆದ್ರೆ ಅವನ ಜಾಗದಲ್ಲಿ ಬೇರೆಯವರು ಫೇಲ್ ಆಗುವಾಗ ಅವನಿಗೆ ಸಂಕಟನ ಇಲ್ಲ. ಎಷ್ಟು 5 ಜನ ಪಾಸ್ ಆಗಿದ್ದಾರೆ ಸ್ಕೂಲಲ್ಲಿ, ಉಳಿದವರೆಲ್ಲ ಫೇಲ್ ಆಗುವವರಿಗೆ ಸಂಕಟ ಇದೆಯೇ ಇಲ್ವೋ? ಲೌಕಿಕವಾಗಿ ಅಥವಾ ಒಂದು ಎಕ್ಸಾಮ್ ಅಲ್ಲಿ ಫೇಲ್ ಆದ ನಿಮಿತ್ತವಾಗಿ ಸಂಕಟ ಇದೆ. ಆದ್ರೆ ನಮ್ಮ ಜೀವಿತದಲ್ಲಿ ಬೆನ್ನು ಬಿಡದ ಅನೇಕ ಸಮಸ್ಯೆ ಬರುವಾಗ ನಮಗೆ ಬಹಳ ಸಂಕಟ ಆಗ್ತದೆ. ಬೈಬಲ್ ಹೇಳ್ತದೆ ಅತಿ ಸಂಕಟ ಪಡುವವರಲ್ಲ. ಅಲ್ಲೆಲ್ಲೂಯಾ. ನೀವು ಸಮಸ್ಯೆಗೆ ಹೇಳ್ರಿ, ಸಮಸ್ಯೆ ಬೈಬಲ್ ಹೇಳ್ತದೆ ನಾನು ಅಲ್ಲಿಯ ಸರ್ವ ವಿಧದಲ್ಲಿ ನನಗೆ ಇಕ್ಕಟ್ಟು ಇದೆ, ಆದ್ರೆ ನಾನು ಅತಿ ಸಂಕಟ ಪಡುವವನಲ್ಲ. ಸಮಸ್ಯೆ ನೋಡಿ ಹೇಳ್ರಿ, ಸಮಸ್ಯೆ ನೀನು ದೊಡ್ಡದಾಗಿರ್ಬಹುದು, ಆದರೆ ನಿನ್ನ ಸಮಸ್ಯೆಗಿಂತಲೂ ನನ್ನ ಸಮಸ್ಯೆಗಳಿಗಿಂತಲೂ ನನ್ನ ದೇವರು ದೊಡ್ಡವನಾಗಿದ್ದಾನೆ. ಗಮನಿಸಿ, ಗೋಲಿಯಾತನೆಂಬ ಒಬ್ಬ ಶತ್ರು ಫಿಲಿಷ್ಟಿಯರ ಪಾಳೆಯದಲ್ಲಿ ಎದ್ರು ಕೂಡ, ಇಸ್ರಾಯೇಲ್ ಜನರಲ್ಲಿ ರಾಜನೇ ಕೈಲಾಗದಂತ ವ್ಯಕ್ತಿಯಾಗಿದ್ರು ಕೂಡ, ಕೈಲಾಗದಂತ ರಾಜ್ಯವನ್ನು ಆರಿಸಿಕೊಂಡಂತ ದೇವರು ಇಸ್ರಾಯೇಲ್. ಫಿಲಿಷ್ಟಿಯರೆಲ್ಲ ಎದ್ದಿದ್ದಾರೆ. ಪ್ರೈಸ್ ಗಾಡ್. ಶತ್ರು ಎಲ್ಲ ಕಾರ್ಯಗಳನ್ನು ಮಾಡಿ ಇಟ್ಟಿದ್ದಾನೆ. ಎಲ್ಲಾ ಸೈನ್ಯಗಳು, ಫಿಲಿಷ್ಟಿಯರು ಇಸ್ರಾಯೇಲ್ ಜನರಿಗೆ ಯುದ್ಧ ಮಾಡ್ಬೇಕಂತಿದ್ದಾರೆ. ಸೇನಾಧಿಪತಿಗಳೆಲ್ಲರೂ ಕೂಡ ಮೌನವಾಗಿದ್ದಾರೆ. ಆಗಿದನು ಅವನಿಗೆ ಡಾಲ್ ಇಟ್ಕೊಳ್ಳಿಕ್ಕೆ ಗೊತ್ತಿಲ್ಲ, ಕತ್ತಿ ಇಟ್ಕೊಳ್ಳಿಕ್ಕೆ ಗೊತ್ತಿಲ್ಲ, ಭಾರವುಳ್ಳ ಯಾವ ಶಿರಸ್ನಾನವನ್ನು ಇಟ್ಟುಕೊಳ್ಳಿಕ್ಕೆ ಗೊತ್ತಿಲ್ಲದಿದ್ರು ಅವನು ಹೇಳ್ತಾನೆ ಗೋಲಿಯಾತನಿಗೆ, ನೀನು ಈಟಿ ಬರ್ಚಿ ಹಲೆಯ ಕತ್ತಿಗಳಿಂದ ನನ್ನ ಬಳಿಗೆ ಬರ್ತಿ, ನಾನಾದರೂ ಯೆಹೋವನ ಹೆಸರಿನಲ್ಲಿ ನನ್ನ ಬಳಿಗೆ ಬರ್ತೇನೆ. ಇಸ್ರಾಯೇಲ್ಯರ ಜಯ ಎಲ್ಲಿ ಗೊತ್ತಾ? ದೇವರ ನಾಮ. ಹಲ್ಲೆಲೂಯಾ. ಅದಕ್ಕೆ ಅವರು ಯಾಹ್ವೇ ಎಂಬುದಾಗಿ ಇವತ್ತು ಕೂಡ ಕೂಗ್ತಾ ಇದ್ದಾರೆ. ಕಾರಣ ಏನಂದ್ರೆ ಅವರ ಬಲ ಇರುವಂತದ್ದು ಅವರ ತೋಳಲೆಲ್ಲ, ಅವರ ಬಲ ಇರುವುದು ದೇವರ ಆಧಾರದ ಮೇಲೆ. ಹಲ್ಲೆಲೂಯಾ. ಇವತ್ತು ಆ ಚಿಕ್ಕ ರಾಷ್ಟ್ರವಾಗಿದ್ರು ದೇವರನ್ನು ಬಲಪಡಿಸ್ತಾ ಕೃಪೆ ನೀಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವರು ಹಿಂಸೆ ಮಾಡುವವರು ಅಲ್ಲ ಅಂತ ಅಲ್ಲ, ಅವರ ಒಳಗೆ ದೇವರು ಕೊಟ್ಟ ಪ್ರಾಮಿಸ್ ಇವತ್ತು ಇದೆ. ಆಮೇಲೆ ಅವರು ಒಂದ್ ವೇಳೆ ಕ್ರೂರಿಗಳಾಗಿರ್ಬೋದು, ಅವರು ಒಂದ್ ವೇಳೆ ಹಿಂಸೆ ಮಾಡುವವರಾಗಿರ್ಬೋದು, ಆದ್ರೆ ದೇವರು ಹೇಳಿದಾನೆ ವಾಗ್ದಾನ ಮಾಡಿದವರು ನಂಬಿಗಸ್ತರು. ಅವರ ಬಲ ಯಾರು ಗೊತ್ತಾ? ದೇವರಾಗಿದ್ದಾನೆ. ಚಿಕ್ಕ ರಾಷ್ಟ್ರವನ್ನು ಒಂದು ಅನುಭವಕ್ಕೆ ಮುಗಿಸಬಹುದು, ಆದ್ರೆ ಅದು ಆಗ್ಲಿಕ್ಕೆ ದೇವರು ಬಿಡಲ್ಲ. ಕಾರಣ ಆ ರಾಜ್ಯದ ರಾಜನು ಲೋಕದ ವ್ಯಕ್ತಿ ಅಲ್ಲ, ನೇತನ್ಯಾಹು ಅಲ್ಲ, ಕರ್ತನಾಗಿದ್ದಾನೆ. ಆಮೇಲೆ ಇವತ್ತು ಕೂಡ ದೇಶವನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ. ಆದ್ರೆ ಆತ್ಮಿಕವಾದ ಇಸ್ರಾಯೇಲ್ ನಮ್ಮನ್ನು ಕೂಡ, ನಮ್ಮ ರಾಜ್ಯದ ದೊರೆ ಈ ಲೋಕದ ಯಾವುದೇ ವ್ಯಕ್ತಿಗಳಲ್ಲ, ಯಾವುದೇ ಶತ್ರು ಅಲ್ಲ, ನಮ್ಮ ದೇಹದ ಈ ಮಣ್ಣಿನ ಘಟ್ಟದ ಈ ಒಂದು ಬಲಾಧಿಕ್ಯವನ್ನು ಉಂಟು ಮಾಡುವಂತ ರಾಜನ ಯಾರು ಗೊತ್ತಾ? ಯೇಸು ಕ್ರಿಸ್ತನು. ಆದರೆ ಫೈನಾನ್ಸ್ ಅವರು, ಸಮಸ್ಯೆಗಳು, ನೋಟಿಸ್ಗಳು, ಪ್ರಾಬ್ಲಮ್ಗಳು, ಅವಮಾನಗಳು, ಇಕ್ಕಟ್ಟುಗಳು ಬಂದ್ರೆ ಬರಲಿ, ಆದ್ರೆ ಅದು ಯಾವುದು ಕೂಡ ನಮ್ಮನ್ನು ನಷ್ಟಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆ ಬಲಾಧಿಕ್ಯ ಯಾರ್ದು? ದೇವರದ್ದು. ಎಲ್ಲಿ ತೋರಿ ಬರ್ತದೆ?
ಮಣ್ಣಿನ ಘಟ್ಟದಲ್ಲಿ ಹಲ್ಲೆಲೂಯ ಸರ್ವ ವಿಧದಲ್ಲಿ ಏನಿದೆ ನಮಗೆ ಇಕ್ಕಟ್ಟು ಇದೆ, ಆದ್ರೆ ಏನಿಲ್ಲ, ಅತಿ ಸಂಕಟ ಪಡುವವರಲ್ಲ, ದಿಕ್ಕು ಕಾಣದವರಾಗಿದ್ರು ನಾವೇನವರಲ್ಲ, ದೆಸೆಗೆಟ್ಟವರಲ್ಲ. ನೆಕ್ಸ್ಟ್ ಹಿಂಸೆ ಪಡುವವರಾಗಿದ್ದರು ಕೈ ಬಿಡಲ್ಪಟ್ಟವರಲ್ಲ. 3 ವಿಷಯಗಳನ್ನು ನೆನಪಿಟ್ಕೊಳ್ಳಿ. ಮೊದಲನೇದಾಗಿ ದಿಕ್ಕು ಕಾಣದವರಾಗಿದ್ದರು, ಸರ್ವ ವಿಧದಲ್ಲಿ ಇಕ್ಕಟ್ಟಿದ್ರು. ಅತಿ ಸಂಕಟ ಪಡುವವರಲ್ಲ. ಎರಡನೇದಾಗಿ ದಿಕ್ಕು ಕಾಣದವರಾಗಿದ್ದರು, ದೆಸೆಗೆಟ್ಟವರಲ್ಲ. ಕೇವಲ ದೆಸೆಗೆಟ್ಟವರಲ್ಲ. ಮೂರನೇದಾಗಿ ಹಿಂಸೆ ಪಡುವವರಾಗಿದ್ದರು. ಕೈ ಬಿಡಲ್ಪಟ್ಟವರಲ್ಲ. ನಾಲ್ಕನೇದು ಕೆಡವಲ್ಪಟ್ಟವರಾಗಿದ್ದರು. ಪ್ರಾಣ ನಷ್ಟಪಡುವವರಲ್ಲ. ಆಮೇಲೆ 4 ವಿಷಯ. ಈ 4 ವಿಷಯವನ್ನು ಇವತ್ತು ನೀವು ಬರೆದು ಕೈ ಇಟ್ಟು ಹೇಳಿ ಅರಿಕೆ ಮಾಡಿ, ದೇವರೇ ಇದೆಲ್ಲ ಇದೆ, ಮಣ್ಣಿನ ಘಟ್ಟ, ಅದರ ಒಳಗೆ ನಿನ್ನ ನಿಕ್ಷೇಪ ಇದೆ, ಆದ್ರೆ ಇದೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಾನು ಯಾರು ಎಂಬುದಾಗಿ ನಾನು ಅರ್ಥ ಮಾಡಿಕೊಳ್ಬೇಕು. ಅಲ್ಲಲ್ಲಿಯ ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ, ತಂದೆಯಾದ ದೇವರು ಕ್ರಿಸ್ತನಲ್ಲಿ ಏನಾಗಿದ್ದಾನೋ ಅದೇ ರೀತಿಯಲ್ಲಿ ಕ್ರಿಸ್ತನಲ್ಲಿ ನಾವು ಹಾಗೆಯೇ ಆಗಿದ್ದೇವೆ. ಆಮೇಲೆ ನಾವು ಕ್ರಿಸ್ತನಲ್ಲಿ ಇದ್ದೇವೆ ಎಂಬುದಾಗಿ ನಾವು ಅಲ್ಲಿಯ ಸಂಕಟ ಇಲ್ಲ ಅಂತ ಅಲ್ಲ, ನಾವು ಕ್ರಿಸ್ತನಲ್ಲಿ ಇದ್ದೇವೆ ಎಂಬುದಾಗಿ ಹೇಳಿ ಹಿಂಸೆ ಇದೇ ಇಲ್ಲ ಅಂತ ಅಲ್ಲ, ನಾವು ಕ್ರಿಸ್ತನಲ್ಲಿ ಇದ್ದೇವೆ ಎಂಬುದಾಗಿ ಹೇಳಿದ್ರು ಕೂಡ ಕೆಡವಲ್ಪಡುವುದಿಲ್ಲ ಎಂಬುದಾಗಿ ಹೇಳಿಕ್ಕಾಗುವುದಿಲ್ಲ. ನಾವು ಕ್ರಿಸ್ತನಲ್ಲಿ ಇದ್ದೇವೆ ಎಂಬುದಾಗಿ ಹೇಳುವುದಾದ್ರೆ ಸಂಕಟ ಇಲ್ಲ ಎಂಬುದಾಗಿಲ್ಲ. ಎಲ್ಲ ಕಾರ್ಯಗಳು ಇದ್ರೂ ಕೂಡ ಕೆಳಗಿನ ವಾಕ್ಯ ಮಾತ್ರ ಓದುವ ಕೈ ದೆಸೆಗೆಟ್ಟವರಲ್ಲ, ಕೈ ಬಿಡಲ್ಪಟ್ಟವರಲ್ಲ, ಪ್ರಾಣ ನಷ್ಟಪಡುವವರಲ್ಲ, ಸಂಕಟ ಪಡುವವರಲ್ಲ, ಎಲ್ಲಿ ಸಂಕಟ ಪಡುವವರಲ್ಲ, ಕೇವಲ ದೆಸೆಗೆಟ್ಟವರಲ್ಲ, ಕೈ ಬಿಡಲ್ಪಟ್ಟವರಲ್ಲ, ಪ್ರಾಣ ನಷ್ಟಪಡುವವರಲ್ಲ. 4 ವಾಕ್ಯ ವಿಷಯಗಳು ನೆನಪಿಟ್ಕೊಳ್ಳಿ. ಒಂದನೇದಾಗಿ ಸಂಕಟ ಪಡುವವರಲ್ಲ, ಮಕ್ಕಳಿಗೆ ಹೇಳಿದ್ದಾರೆ. ಎರಡನೇದಾಗಿ ಕೈ ಬಿಡಲ್ಪಟ್ಟವರಲ್ಲ, ಪ್ರಾಣ ನಷ್ಟಪಡುವವರಲ್ಲ. ಎಲ್ಲ ಇದೆ ಎಂಬುದಾಗಿ ಹೇಳ್ತಾ ಇದೆಯಾ ಇಲ್ವಾ? ಸಂಕಟಗಳಿದೆ, ಅವಮಾನಗಳು, ಸಮಸ್ಯೆಗಳು, ಅಲ್ಲಿ 4 ವಿಷಯಗಳನ್ನು ನೆನಪಿಟ್ಕೊಳ್ಳಿ. ಈಗ ನೋಡದೆ ಇಲ್ರಿ, ಸಂಕಟ ಪಡುವವರಲ್ಲ, ದೆಸೆಗೆಟ್ಟವರಲ್ಲ, ಕೈ ಬಿಡಲ್ಪಟ್ಟವರಲ್ಲ, ಪ್ರಾಣ ನಷ್ಟಪಡುವವರಲ್ಲ. ಸಂಕಟ ಪಡುವವರಲ್ಲ. ಎಂತ ಪರಿಸ್ಥಿತಿ ಬರಲಿ ಆ ಸಂಕಟವನ್ನು ಜಯಿಸಲಿಕ್ಕೆ ದೇವರ ಕೃಪೆ ಇದೆ. ಎರಡನೇದಾಗಿ ಯಾರೇ ನಮ್ಮನ್ನು ಕೈ ಬಿಡಲಿ, ದೇವರು ಹೇಳಿದ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನೆ, ಕೈ ಬಿಡಲ್ಪಟ್ಟವರಲ್ಲ. ಮೂರನೇದಾಗಿ ನಮಗೆ ಏನೇ ಲಜ್ಜೆಗಳು ಬರಲಿ, ಅವಮಾನ ಬರಲಿ, ದೇಸೆಗೆಟ್ಟು ಹೋಗಲ್ಲ, ದೇವರು ನಮ್ಮನ್ನು ಮೇಲೆ ತರ್ತಾನೆ. ಲೋಕ ಹೇಳ್ಬೋದು, 3ನೇ ಮನೆಯಲ್ಲಿ ಶನಿ ಬಂದಿದ್ದಾನೆ, 4ನೇ ಮನೆಯಲ್ಲಿ ಶುಕ್ರ ಬಂದಿದ್ದಾನೆ, ನಿನ್ನ ಪ್ರಾಬ್ಲಮ್ ಸರಿ ಇಲ್ಲ, ಜಾತಕ ಸರಿ ಇಲ್ಲ, ಇವತ್ತು ಕ್ಲೈಮೇಟ್ ಸರಿ ಇಲ್ಲ ಹೇಳ್ಬೋದು, ಆದ್ರೆ ನಾವು ದೇಸೆಗೆಟ್ಟವರಲ್ಲ. 5ನೇದ 4ನೇದಾಗಿ ಯಾವ ವಿರೋಧಿಗಳು ಬಂದ್ರು, ಯಾವ ಕತ್ತಿ ನಮಗೆ ವಿರೋಧವಾಗಿ ಬಂದ್ರು, ಎಂತ ತಂತ್ರ ಮಂತ್ರ ಬಂದು ಬೈಬಲ್ ಹೇಳ್ತದೆ, ನಿಮ್ಮ ಪ್ರಾಣವನ್ನು ದೇವರ ಚಿತ್ತವಿಲ್ಲದೆ ನಷ್ಟಪಡಿಸಲು ಯಾರಿಗಾಗ. ಹಲ್ಲೆಲೂಯಾ. ನಮ್ಮ ಪ್ರಾಣದ ಆಧಾರನು ಆತನಾಗಿದ್ದಾನೆ. ಆಮೆನ್. ನಮ್ಮ ಪ್ರಾಣದ ಆಧಾರ ಯಾರು? ಆತನಾಗಿದ್ದಾನೆ. ಪ್ರಿಯರೇ, ಅದಕ್ಕೆ ವಾಕ್ಯ ಹೇಳ್ತದೆ, ಬಲಾಧಿಕ್ಯವು ದೇವರಿಂದ ಹೊರತು ನಮ್ಮಿಂದ ಬಂದದಲ್ಲ, ಅದು ತೋರುವುದಕ್ಕಾಗಿ ಮಣ್ಣಿನ ಘಟ್ಟದಲ್ಲಿರುವಂತ ನಮ್ಮಲ್ಲಿ ದೇವರ ಏನಿದೆ, ನಿಕ್ಷೇಪ ಇದೆ. ಆಮೇಲೆ ಗಮನಿಸಿ, ದೇವರ ನಿಕ್ಷೇಪ ನಮ್ಮ ಒಳಗಿದೆ. ಅಲ್ಲಲ್ಲಿಯ ಇವತ್ತು ಚಿನ್ನಕ್ಕೆ ಬೆಲೆ ಏರ್ತಾ ಇರ್ಬೋದು, ಇಳಿತಾ ಇರ್ಬೋದು, ಆದ್ರೆ ನಮ್ಮ ಒಳಗಿರುವಂತ ದೇವರ ವಾಕ್ಯ ನಿಕ್ಷೇಪಕ್ಕೆ ಬೆಲೆ ಕಡಿಮೆ ಏರಿಳಿತ ಆಗುದಿಲ್ಲ, ಅದು ಯಾವತ್ತಿದ್ರು ಸೇಮ್. ಅಲ್ಲಲ್ಲಿಯ ದೇವರ ವಾಕ್ಯ ಹೇಳ್ತದೆ, ನಿನ್ನೆಯು ಇವತ್ತು ನಾಳೆಯು ಎಂದೆಂದಿಗೂ ಬದಲಾಗದಂತ ದೇವರು. ಆಮೇಲೆ ನಾವು ಅದನ್ನೇ ಆಡಿದ್ದೇವೆ. ನಾವು ಎಂತ ದೇವರನ್ನ ಆಡಿದ್ದೇವೆ? ಮಾರ್ಪಡದ ದೇವರು. ಅಲ್ಲಲ್ಲಿಯ ಹಾಗಾದ್ರೆ ಪರಿಸ್ಥಿತಿಗಳನ್ನು ಮಾರ್ಪಡಿಸ್ತಾನ? ಅಲ್ಲಿ ಪಕ್ಕದವರಿಗೆ ಹೇಳ್ರಿ, ದೇವರು ಮಾರ್ಪಡದವನು, ದೇವರು ಮಾರ್ಪಡದವನು, ಆದ್ರೆ ಪರಿಸ್ಥಿತಿ ಮಾರ್ಪಡಿಸ್ತಾನೆ. ಆದ್ರೆ ಪರಿಸ್ಥಿತಿ ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ನಮ್ಮ ದೇವರು ಇವತ್ತೊಂದು ಹೇಳಿ, ನೆನಪಿರ್ಲಿಲ್ಲ, ನಂಗೆ ಹೇಳ್ಬಿಟ್ಟೆ, ಸಾರಿ ಆಯ್ತಾ, ಪ್ರಾಮಿಸ್ ನಾನು ತೆಗೆದು ಬಿಡ್ತೀನಿ. ನಾನು ನಿನ್ನ ಒಂದು ಸೈಜ್ ನೋಡಿ ನಾನು ಹೇಳ್ಬೇಕಾಗಿತ್ತು, ಬಟ್ ನನಗೆ ನೆನಪಿಲ್ಲ, ಸೈಜ್ ನೋಡದೆ ಹೇಳಿದೆ ಅಲ್ವಾ? ಏನ್ ಹೇಳ್ಬೇಕಾಗಿತ್ತು? ನಿಮ್ಮನ್ನು ನೋಡಿ ದೇವರ ಆಲೋಚನೆ ಹೇಳುವಾಗ, ಪವಿತ್ರಸ್ಥರ್ ನಮ್ಮನ್ನು ನೋಡಿ ದೇವರ ಆಲೋಚನೆ ಹೇಳ್ತಾರೆ. ಬೈಬಲ್ ಹೇಳ್ತಾರೆ, ನಾನು ನಿನ್ನ ಮೇಲೆ ಕಣ್ಣಿಟ್ಟು ಆಲೋಚನೆ ಹೇಳುವೆನು, ನಾನು ನಿನಗೆ ಮಾಡುವಂತಹ ಕಾರ್ಯ ಹಿತಕರವಾದದ್ದೇ ಹೊರತು ಅಹಿತಕರವಾದದಲ್ಲ. ದೇವರು ನಮ್ಮ ಮೇಲೆ ಕಣ್ಣಿಟ್ಟು ಆಲೋಚನೆ ಹೇಳಿದ್ದಾರೆ. ಅದು ಮರುದಿವಸ ಹೇಳ್ತಾನೆ, ಹೆಸರ ಮಾಡಬೇಡ, ನನಗೆ ಗೊತ್ತಿರಲಿಲ್ಲ ನಿನ್ನ ಸೈಜ್ 5.3 ಅಂತ ಗೊತ್ತಿರಲಿಲ್ಲ, ಇಲ್ಲ ದೊಡ್ಡ ವಾಗ್ದಾನ ಮಾಡ್ತಿರ್ಲಿಲ್ಲ, ಈಗ ನಿನ್ನ ಸೈಜ್ಗೆ ತಕ್ಕಾಗಿ ಹೇಳ್ತೀನಿ ಅಂತ ಹೇಳಿದ್ರೆ ಯಾವಾಗಾದ್ರು? ಇವತ್ತೊಂದು, ನಾಳೆ ಒಂದು, ನಾಡ್ದೊಂದು, ಮನುಷ್ಯರು ಮಾತಾಡ್ತಾರೆ ಆ ರೀತಿಯಾಗಿ ಹೇಳುವ ದೇವರ
ನಮ್ಮ ಸೈಜ್ ನೋಡಿ ದೇವರಲ್ಲ. ದೇವರ ವಾಕ್ಯ ಹೇಳ್ತದೆ ನಮ್ಮ ಮೇಲೆ ಕಣ್ಣಿಟ್ಟು ಆತನ ಆಲೋಚನೆ ಹೇಳಿದ್ದಾನೆ. ಅದು ಹಿತಕರವಾದದ್ದು ಹೊರತು ಅಹಿತಕರವಾದದ್ದು ಅಲ್ಲ. ನಮ್ಮ ಪೊಸಿಷನ್ ನೋಡಿ ಅಲ್ಲ, ನಮ್ಮ ಪ್ರಾಬ್ಲಮ್ ಅಲ್ಲಿಯ ನಮ್ಮ ಪ್ರಾಬ್ಲಮ್ ಅನ್ನು ನೋಡಿ ಅಲ್ಲ, ಅದು ನಮ್ಮ ಐಶ್ವರ್ಯವನ್ನು ನೋಡಿ ಅಲ್ಲ, ನಮ್ಮ ಅಂದ ಚಂದ ನೋಡಿ ಅಲ್ಲ, ನಮ್ಮ ಬ್ಯಾಕ್ ಗ್ರೌಂಡ್ ನೋಡಿ ಅಲ್ಲ. ಏನು ಯಾವ ಸೀಮೆಗೂ ಬಾರದಿದ್ರು, ಯಾವ ಗಣನೆಗೂ ಬಾರದಿದ್ರು ನಮ್ಮ ಮೇಲೆ ದೇವರು ಆತನು ತನ್ನ ಆಲೋಚನೆ ನೀಡಿದ್ದಾನೆ. ಹಲ್ಲೆಲೂಯಾ. ಎಷ್ಟನ್ನು ನಂಬ್ತೀರಾ? ಆತನ ಆಲೋಚನೆ ಏನಾಗಿದೆ? ಹಿತಕರವಾದದ್ದು ಹೊರತು ಅಹಿತಕರವಾದಲ್ಲ. ಆಮೆನ್. ಹಲ್ಲೆಲೂಯಾ. ಆದರೆ ನಮ್ಮ ಒಳಗಿರುವಂತ ದೇವರ ಆತ್ಮನು, ನಮ್ಮ ಒಳಗಿರುವಂತ ಅಭಿಷೇಕ, ನಮ್ಮ ಒಳಗಿರುವಂತ ದೇವರ ಪ್ರಸನ್ನತೆಯನ್ನು ನಾವು ಹೊತ್ತುಕೊಂಡು ಹೋಗುವಂತ ದೇವರ ಮಂಜೂಷವಾಗಿದ್ದೇವೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರ ಮಂಜೂಷ ಅತಿ ಪರಿಶುದ್ಧ ಸ್ಥಳದಲ್ಲಿ ಇಡಲ್ಪಡ್ತಿತ್ತು. ಹಳೆ ಒಡಂಬಡಿಕೆಯಲ್ಲಿ ಮಂಜೂಷ ಎಲ್ಲಿತ್ತು? ಹಳೆ ಒಡಂಬಡಿಕೆಯಲ್ಲಿ ದೇವರ ಮಂಜೂಷ ಎಲ್ಲಿತ್ತು? ಅತಿ ಪರಿಶುದ್ಧವಾದ ಸ್ಥಳದಲ್ಲಿ. ಆದ್ರೆ ಹೊಸ ಒಡಂಬಡಿಕೆ ಮಂಜೂಷ ದೇವರ ಮಕ್ಕಳಾದ ನಾವು ಈ ಮಣ್ಣಿನ ಘಟ್ಟದ ಒಳಗೆ ದೇವರು ಇಟ್ಟಿದ್ದಾನೆ. ಅದು ದೇವರ ಆತ್ಮ. ಆಮೆನ್. ಅದು ಪೆಟ್ಟಿಗೆ ಒಳಗೆ ಇಡಲ್ಪಟ್ಟಿತು. ಇದು ಮಣ್ಣಿನ ಘಟ್ಟದ ಪೆಟ್ಟಿಗೆ ಒಳಗೆ ಇಡಲ್ಪಟ್ಟಿದೆ. ಹಲ್ಲೆಲೂಯಾ. ಈ ಘಟ್ಟದ ಒಳಗೆ ಇಡಲ್ಪಟ್ಟಂತ ಈ ದೇವರ ಅಭಿಷೇಕವು, ಈ ದೇವರ ಪ್ರಸನ್ನತೆಯನ್ನು ನಾವು ಹೋಗುವಾಗ ಲೋಕಕ್ಕೆ ನಾವು ಭಯಪಡಬೇಕಾಗಿಲ್ಲ. ಲೋಕವು ನಮ್ಮನ್ನು ನೋಡಿ ಭಯಪಡುತ್ತದೆ. ಅಂತ್ಯೋಕ್ಯದಲ್ಲಿ ಕ್ರೈಸ್ತರಿಗೆ ಮೊದಲನೇದಾಗಿ ಕ್ರೈಸ್ತರೆಂಬುದಾಗಿ ಹೆಸರು ಬರಲಿಕ್ಕೆ ಕಾರಣವೇನೆಂದರೆ ಅವರು ಕ್ರಿಸ್ತನಾಗೆ ನಡೆದ ನಿಮಿತ್ತವಾಗಿ, ಕ್ರಿಸ್ತನಾಗೆ ಮಾತನಾಡಿದ ನಿಮಿತ್ತವಾಗಿ ಲೋಕ ಅವರನ್ನು ನೋಡಿ ಹೇಳ್ತು, ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡುವಂತ ಜನಗಳು ಇಲ್ಲಿಗೂ ಬಂದಿದ್ದಾರೆ. ಪಕ್ಕದವರಿಗೆ ಹೇಳಿ, ನಿನ್ನನ್ನು ನೋಡಿ ಲೋಕ ಒಂದು ದಿವಸ ಹೇಳ್ತದೆ, ನಿಮಗೆ ಕೇಡು ಮಾಡಿ ಮಾಡಿ ಸಾಕಾಯಿತು, ನಿಮಗೆ ಲಿಂಬೆ ಇಟ್ಟು ಹಣ ನಷ್ಟ ಆಯ್ತು, ನಿಮಗೋಸ್ಕರ ಖರ್ಚು ಮಾಡಿ ನಾನೆಲ್ಲ ಬೀದಿಗೆ ಬಂದೆ. ಇವತ್ತು ನೀನು ಆರಾಧಿಸುವ ದೇವರು ಯಾರೆಂಬುದಕ್ಕೆ ನನಗೆ ಹೇಳು, ಅದನ್ನೇ ನಾನು ಆರಾಧಿಸ್ತೇನೆ. ಇವರು ಮಾಟ ಮಾಡಿ 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 ಲಿಂಬೆಗೆ ಒಂದು ದಿವಸ 10 ರೂಪಾಯಿ ಆಯ್ತು ಒಂದು ಲಿಂಬೆಗೆ. ಈಗ ಡೈಲಿ ಲಿಂಬೆ ಇಟ್ಟು ಡೈಲಿ ದುಡ್ಡು ಖರ್ಚು, ಕುಂಬಳಕಾಯಿ ಹೊಡೆದು ಅದು ಇದು ಮಾಟ ಮಾಡಿ ಅವನಿಗೆ ದುಡ್ಡು ಕೊಟ್ಟು ವೇಸ್ಟ್ ಆಗಿ ಲಾಸ್ಟ್ಗೆ ಅವನ ಆಯ್ತು, ಇವ್ರಿಗೆ ಏನೇ ಮಾಡಿದ್ರು ಇವನು ಏನ್ ಮಾಡ್ತಾ ಇದ್ದಾನೆ, ಮೇಲೆ ಬರ್ತಾನೆ ಇದ್ದಾನೆ, ಮೇಲೆ ನಡೆಸ್ತಾ ಇದ್ದಾನೆ, ಇವ್ರು ಬೀಳ್ತಾ ಇದ್ದಾನೆ, ಸೋಲ್ತಾ ಇದ್ದಾನೆ, ತಿರುಗಿ ಇವಳು ಬರ್ತಾ ಇದ್ದಾನೆ. ಕಾರಣ ಏನಂದ್ರೆ ಇವರ ಒಟ್ಟಿಗೆ ಇರುವ ದೇವರು ಸಾಧಾರಣವಾದ ದೇವರಲ್ಲ, ಉನ್ನತನಾದ ದೇವರು. ಅವ್ರು ಖರ್ಚು ಮಾಡ್ಲಿ ಅಂತ ಹೇಳಿ ಕೆಲವು ಸಮಸ್ಯೆಗಳು ನಮಗೆ ಬರ್ತದೆ. ಅರ್ಥ ಆಯ್ತಾ ನಿಮಗೆ? ಕೆಲವು ಸರಿ ನಮಗೆ ಸಮಸ್ಯೆ ಬರೆದಿದೆ, ಇನ್ನು ಖರ್ಚು ಮಾಡಲ್ಲ, ಬರ್ಬತ್ ಮಾಡ್ಬೇಕಂತಾನೆ ದೇವರ ಬಯಕೆ. ನಮಗೆ ತೊಂದರೆ ಮಾಡುವವರು, ನಮಗೆ ಹಿಂಸೆ ಮಾಡುವವರು ಕೆಲವು ಸರಿ ನಾವು ಹೇಳ್ತೀವಿ, ಯಾಕೆ ಈ ಸಮಸ್ಯೆ ಬಂತಂದ್ರೆ ಅವರು ಯೋಚನೆ ಮಾಡಲಿ, ಅವರಿಂದ ಏನೋ ಆಗ್ತಾ ಇದೆ ಅಂತೇಳಿ ಹೇಳಿ ಲಾಸ್ಟ್ಗೆ ನಷ್ಟ ಆಗುವಾಗ ಅವ್ರಿಗೆ ಗೊತ್ತಾಗ್ತದೆ, ಅಯ್ಯೋ ನಾವು ವೇಸ್ಟ್ ಮಾಡಿದ್ವಿ. ದೇವರು ಮತ್ತೆ ಮೇಲೆ ಎತ್ತಿದ್ದಾನೆ. ನಾವು ಎಷ್ಟು ಸಾರಿ ಬೀಳ್ತೇವೆ, ಎಷ್ಟು ಸಾರಿ ಹೊಡೆದು ನಿಂತೀವಿ, ನಾವ್ ಹೇಳ್ತೀವಿ ಅಯ್ಯೋ ನಮಗೆ ಯಾರಲ್ಲ, ಬೈಬಲ್ ಅಂತ ನೀವು ದೆಸೆಗೆಟ್ಟವರಲ್ಲ, ಮತ್ತೆ ಸಂಕಟ ಪಡುವವರಲ್ಲ, ಮತ್ತೆ ಕೈ ಬಿಡಲ್ಪಟ್ಟವರಲ್ಲ, ಯಾವುದು ವೇಸ್ಟ್ ಆಯ್ತಾ? ಅಷ್ಟು ದಿವಸ ಮಾಡಿದ್ದು ದೇವರು ಅಲೌಡ್ ಮಾಡದಿದ್ರೆ, ನಮಗೆ ಯೋಬನ ಜೀವಿತದಲ್ಲಿ ಅಷ್ಟು ದಿವಸ ಮಾಡಿದಕ್ಕೆ ಅಲೌಡ್ ಮಾಡದಿದ್ರೆ ಅವನ ಡಬಲ್ ಪೊಸಿಷನ್ ಅನ್ನು ಆ ಜನಗಳು ನೋಡ್ಲಿಕ್ಕೆ ಆಗ್ತಿತ್ತ? ಅವನು ಕಳ್ಕೊಂಡದ್ದು ಸಿಂಗಲ್. ಅದೇ ದೇವರ ವಾಕ್ಯ ಇರ್ತದೆ, ಅದೇ 42ನೇ ಅಧ್ಯಾಯ 10ನೇ ವಾಕ್ಯ 10-11. ಯೋಬ 42:10-11 ಓದ್ರಿ. 10 ಮಾತ್ರ ಸಾಕು. ಓಕೆ. ಯೋಬ 42 ಲಾಸ್ಟ್ ಅಲ್ವಾ? 42ನೇ ಅಧ್ಯಾಯ 10ನೇ ವಾಕ್ಯ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ. ನೋಡಿ ಎಂತ ಸ್ಥಿತಿ ಇತ್ತು ಅವನಿಗೆ? ದುಸ್ಥಿತಿ ಅಂದ್ರೆ ದುಷ್ಟ ಸ್ಥಿತಿ ಇತ್ತು, ಅವಸ್ಥೆ ಎಲ್ಲ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತಲೂ 2ರಷ್ಟಾಗಿ ಹೆಚ್ಚಿಸಿದನು. ಮೊದಲೆಲ್ಲ ಕಳ್ಕೊಂಡದ್ದು ಒಳ್ಳೆದಕ್ಕೆ. ಪಕ್ಕದವರು ನೋಡಿ ಇಲ್ಲಿ, ಮೊದಲು ಅವಮಾನ ಪಟ್ಟದ್ದು, ಕಳ್ಕೊಂಡದ್ದು, ಪೆಟ್ಟು ತಿಂದದ್ದು, ಗುದ್ದು ತಿಂದದ್ದು, ನೋವು ತಿಂದದ್ದು, ಅವರು ವಿನ್ನಾದ್ರು ಅಂತ ಅಲ್ಲ, ವಿರೋಧವಾಗಿ ಮಾಡಿದವರು ಅವರನ್ನೆಲ್ಲ ಬರ್ಬತ್ ಮಾಡಿ ನಿನ್ನ ದೇವರು ಉನ್ನತಿ ಪರಿಸ್ಥಿತಿಗಾಗಿ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಹೇಳ್ತೀರಾ ಅವ್ರು ಮಾಡಿದ ಪ್ರಾಬ್ಲಮ್ ಎಲ್ಲ ನಮಗೆ ಎಫೆಕ್ಟ್ ಆಯ್ತು ಪಾಸ್ಟ್ರೆ, ಎಫೆಕ್ಟ್ ಆಯ್ತು, ನಷ್ಟಪಟ್ಟು ಹೋಗಿಲ್ಲ. ಬೈಬಲ್ ಹೇಳ್ತದೆ, ಪ್ರಾಣ ನಷ್ಟಪಟ್ಟಿಲ್ಲ, ಕೈ ಬಿಡಲ್ಪಟ್ಟಿಲ್ಲ, ಸಂಕಟ ಅಂತ ಹೇಳಿಲ್ಲ. ನೋಡಿ ಈ ಸಂಕಟ ಪಡುವವರಲ್ಲ, ಅವರು ಮಾಡಿದೆಲ್ಲ ಮಾಡಿದ್ರು, ಸಂಭವಿಸ್ತು ಕೆಲವು, ಹೌದಲ್ವಾ? ಆದ್ರೆ ನಮ್ಮನ್ನು ತೀರ ತರಲಿಕ್ಕೆ ಆಯ್ತಾ? ಯಾಕಂದ್ರೆ ಈರು ನಮ್ಮ ಒಳಗಿದ್ದಾರೆ. ಈ 4
ಕಾಲದಲ್ಲಿ ಕೂಡ ನಾವು ಏನಾಗುದಿಲ್ಲ. ಯಾಕಂದ್ರೆ ಇದು ಮಣ್ಣಿನ ಘಟ್ಟ ಇರಬಹುದು, ಕಲ್ಲು ಒದ್ರೆ ಮಡಿಕೆ ಒಡೆದಾಗಿ ಹೊಡಿಲಿಕ್ಕೆ ಪ್ರಯತ್ನ ಪಡಬಹುದು. ಆದ್ರೆ ಮಣ್ಣಿನ ಘಟ್ಟದ ಒಳಗೆ ಒಂದು ಇದೆ, ಅದು ದೇವರ ಆತ್ಮನ ಕಾರ್ಯ. ಅಲ್ಲೇಲೂಯಾ. ಈ ಮಣ್ಣಿನ ಘಟ್ಟದಲ್ಲಿ ದೇವರು ನಿನ್ನ ಇಟ್ಟಿರುವಂತ ಯೋಜನೆ ಇದೆ. ಪ್ರಿಯರೇ, ನೀವು ನಷ್ಟಪಟ್ಟು ಹೋಗಲ್ಲ. ಅನೇಕರ ಜೀವಿತದಲ್ಲಿ ಸೈತನ ಮರಣವನ್ನು ಬರ್ದಿರ್ಬಹುದು, ಆದ್ರೆ ದೇವರು ನಿನ್ನ ಒಳಗೆ ಒಡೆದು ಹೋಗುವಂತ ಮಡಿಕೆ ಒಳಗೆ ದೇವರ ನಿಕ್ಷೇಪವನ್ನು ಇಟ್ಟಿದ್ದಾರೆ. ಎಷ್ಟನ್ನ ನಂಬ್ತೀರಾ? ನನ್ನ ಒಳಗೆ ದೇವರ ನಿಕ್ಷೇಪ ಇದೆ, ನನ್ನ ಒಳಗೆ ದೇವರ ವಾಗ್ದಾನ ಇದೆ, ನನ್ನ ಒಳಗೆ ದೇವರ ಉದ್ದೇಶ ಇದೆ. ಅಡ್ವಾನ್ಸ್ ಆಗಿ ಅರಿಕೆ ಮಾಡು, ನನ್ನ ಒಳಗೆ ದೇವರ ಕ್ರಿಯೆ ಇದೆ, ನನ್ನ ಒಳಗೆ, ನನ್ನ ಕುಟುಂಬದ ಒಳಗೆ, ನನ್ನ ಫ್ಯೂಚರ್ ಒಳಗೆ, ನನ್ನ ವೈಯಕ್ತಿಕ ವಿಷಯದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಜೀವಿತದಲ್ಲಿ, ನನ್ನ ಕೆಲಸದಲ್ಲಿ, ನನ್ನ ಮಿನಿಸ್ಟ್ರಿಯಲ್ಲಿ, ನನ್ನ ಮಗನಲ್ಲಿ, ನನ್ನ ಮಗಳಲ್ಲಿ, ನನ್ನ ಜೀವಿತದಲ್ಲಿ ನಾನು ಬಯಸುವಂತ ಪ್ರತಿಯೊಂದು ವ್ಯಕ್ತಿಗಳ ಮೇಲೆ ದೇವ ಪ್ರಸನ್ನತೆ ಇರುವ ನಿಮಿತ್ತವಾಗಿ ನಾವು ದೆಸೆಗೆಟ್ಟವರಲ್ಲ, ಪ್ರಾಣ ನಷ್ಟ ಪಡುವವರಲ್ಲ, ಅತಿ ಸಂಕಟ ಪಡುವವರಲ್ಲ, ದಿಕ್ಕು ಕಾಣದವರಲ್ಲ. ನಮ್ಮ ಮೇಲೆ ದೇವರ ಕೃಪೆ ಇದೆ. ಆತ್ಮನ ಮುದ್ರೆ ನಾವು ಹಾಡಾಡುವಾಗ ಹೇಳ್ತೇವೆ, ಆತ್ಮನ ಮುದ್ರೆ ನನ್ನ ಮೇಲೆ ಉಂಟು. ಏನಂತೆ? ಅತಿಶಯ ಅತಿಶಯವೇ, ಕೊಂಡಾಟ ಕೊಂಡಾಟವೇ, ಕರ್ತನ ಸನ್ನಿಧಾನವೇ, ಆನಂದ ಆನಂದವೇ, ನನ್ನ ಪ್ರಿಯನ ಪಾದದಲ್ಲಿ. ಸೆಕೆಯ ಸಮಸ್ಯೆಯ ಮಧ್ಯದಲ್ಲಿ ನೀವು ಅಲ್ಲಿ ಸೆರೆಮನೆಯ ಸಮಯದಲ್ಲಿ ಕೂಡ ಅವರು ಹಾಡಾಡಿದ್ರು. ಅಲ್ಲೇ ಹೇಳ್ತೀರಿ, ಸೆಕೆಯ ಟೈಮಲ್ಲಿ ಕೂಡ ಒಂದು ಹಾಡು ಹೇಳ್ತಿರಲ್ಲ, ಇದು ಸರಿಯಾದ ಸಮಯನ? ಹೌದು. ನಮ್ಮ ಪರಿಸ್ಥಿತಿಗಳು ವಿರೋಧವಾಗಿರುವಾಗಲೇ ನಮಗೆ ಸರಿಯಾದ ಸಮಯ. ನನಗೆ ವಿರೋಧವಾಗಿ ಅನೇಕರು ಹೇಳುವಾಗಲೇ ನನ್ನ ಸರಿಯಾದ ಸಮಯ. ಲೋಕದಲ್ಲಿ ಭವಿಷ್ಯ ನನಗೆ ವಿರೋಧವಾಗಿ ಹೇಳಿದ್ರು ಕೂಡ ನನ್ನ ಭವಿಷ್ಯ ಈ ಮಣ್ಣಿನ ಘಟ್ಟದಲ್ಲಿ ನಿಕ್ಷೇಪವನ್ನು ಉಂಟು ಮಾಡುವ ದೇವರ ವಾಕ್ಯದಲ್ಲಿ ಅಡಕವಾಗಿದೆ ಹೊರತು ಯಾವುದೇ ಉದಯವಾಣಿ ಪೇಪರ್ ಅಲ್ಲಿ ಅಡಕವಾಗಿಲ್ಲ. ಅಲ್ಲೇ ಬೆಳಗ್ಗೆ ನೋಡ್ತಾನೆ ಮೇಷ ರಾಶಿ ಮತ್ತು ಅಲ್ಲುಜ್ಜು ಆಗ್ಲೇ ಟೀ ಕುಡಿಬೇಕು, ಆಗ್ಲೇ ನಿನ್ನ ಗಂಟಲಲ್ಲಿ ಟೀ ಕುಡಿಬೇಕು. ಅದನ್ನು ನೋಡಿ ಕೆಲವರು ಬೆಳಿಗ್ಗೆ ಇವತ್ತು ಯಾರಿಗೆ ಸಾಲ, ಇವತ್ತು ಭಾಗ್ಯಲಕ್ಷ್ಮಿ ಬರ್ತಾರೆ, ಹಿಂದೆಂದು ಬಾಗಿಲು ಓಪನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಮತ್ತೆ ಕಳೆದು ಬಂದ್ರೆ ಎಲ್ಲ ಉತ್ಕೊಂಡು ಹೋಗುವಾಗೆ ಅಲ್ಲಿ ಯಾವುದೋ ಪೇಪರ್ ನೋಡಿ ನಂಬಿದಲ್ಲ, ಯಾವುದೇ ಒಂದು ವ್ಯಕ್ತಿಗಳು ಬರೆದಿರುವಂತ ಶಾಸನವನ್ನು ನಂಬಿದಲ್ಲ, ಪಕ್ಕದ ಮನೆಗೆ ಹಿಂದೆ ಹಾಕ್ಲಿ ಅಂತ ಹೇಳಿ ಲಿಂಬೆ ಅದು ಇದು ಪೌಡರ್ ಹಾಕಿ ಅಲ್ಲಿ ಇಟ್ಟದನ್ನು ನಂಬಿದಲ್ಲ. ಅವ್ರು ಹೇಳಿದ್ರು ಹಿಂಗೇನೇ ಸೀತನಿಗೆ ಹಾಕ್ಬೇಕು. ಈ ಲಿಂಬೆ ಇದು ಲಿಂಬೆ ನೋಡಿ ಹೇಳ್ತಾರೆ, ಈ ಲಿಂಬೆ ಕಪ್ಪು ಬೂದಿ ಎಲ್ಲ ಹಾಕಿ ಮುಖ ಎಲ್ಲ ಹಿಂಗೇನಾಗೋದು. ಅದನ್ನು ನೋಡಿ ನಂಬಿದಲ್ಲ, ದೇವರ ವಾಕ್ಯವನ್ನು ನಂಬಿದಕ್ಕೆ ಬೈಬಲ್ ಹೇಳ್ತದೆ, ಕೀರ್ತನೆ 34:5, ಆತನನ್ನೇ ದೃಷ್ಟಿಸಿದವರು ಪ್ರಕಾಶ ಬಂದಿದರು, ಅವರ ಮುಖವು ಲಜ್ಜೆಯಿಂದ ನಾವು ಕಪ್ಪಾಗಿರ್ಲಿ, ಬ್ಯೂಟಿ ಪಾರ್ಲರ್ ಹೋಗಿ ಬೇಡ ಕಪ್ಪಾದ್ರು, ಅಥವಾ ಬ್ರೌನ್ ಆಗಿರ್ಲಿ ಅಥವಾ ಬಿಳಿ ಆಗಿರ್ಲಿ, ಏನೇ ಆಗ್ಲಿ ಅದನ್ನ ದಿಕ್ಕಿ ಏನು ಸಾಹಸ ಮಾಡುದಿಲ್ಲ, ಮಾಡಬೇಡಿ. ದೇವರನ್ನು ಯಾರು ದೃಷ್ಟಿಸ್ತಾರೋ, ಆತನ ಪ್ರಸನ್ನತೆಯಲ್ಲಿ ಯಾರು ಕಾಲ ಕಳೀತಾರೋ ಅವರ ಮುಖವನ್ನು ದೇವರು ಲಜ್ಜೆಯಿಂದ ಕೆಡುವಂತೆ ಮಾಡಿ. ಯೇಸುವಿನ ದೇಹ ಕೊಳಿಬೇಕೆಂಬುದಾಗಿ ಶತ್ರು ಯೋಚನೆ ಮಾಡಿದ್ರು ಕೂಡ, ಸುಗಂಧ ದ್ರವ್ಯವನ್ನು ತಂದ್ರು ಕೂಡ, ದೇವರ ಪ್ರಸನ್ನತೆ, ಅಭಿಷೇಕ, ಪುನರ್ತನದ ಶಕ್ತಿ ಅವರ ಮನುಷ್ಯ ಶರೀರವನ್ನು ಎದ್ದು ನಿಲ್ಲುವಂತೆ ಮಾಡಿತು. ಆಮೇಲೆ ಇವತ್ತು ನಿನ್ನ ಶರೀರವನ್ನು, ನಿನ್ನ ಜೀವಿತವನ್ನು ಹಾಳು ಮಾಡಬೇಕು, ನಿನಗೆ ಬಾಧೆ ತರಬೇಕು, ನಿನಗೆ ಅನೇಕ ಅವಸ್ಥೆಗಳನ್ನು ತರಬೇಕು, ನಿನ್ನನ್ನು ಝೀರೋ ಮಾಡಬೇಕೆಂಬುದಾಗಿ ಯಾರೇ ಹೇಗೆ ಪ್ರಯೋಗ ಮಾಡಿದ್ರು, ನಾನಿವತ್ತು ದೇವರ ಸೇವಕರಾಗಿ ಇಲ್ಲಿ ನಿಂತು ಹೇಳ್ತೀನಿ, ನಿನ್ನ ಜೀವಿತದಲ್ಲಿ ಇದನ್ನು ಕೇಳುವಂತ ಯಾರೇ ಆಗ್ಲಿ, ಅವರ ಜೀವಿತದಲ್ಲಿ ದೇವರು ಮಾಡುವಂತ ಕಾರ್ಯ ಏನಂದ್ರೆ, ದೇವರು ಅವರ ಜೀವಿತಕ್ಕೆ ಪುನರ್ ಚೈತನ್ಯ ಕೊಡ್ತಾನೆ. ಆಮೇಲೆ ಪುನರ್ ಕಾರ್ಯಗಳನ್ನು ಮಾಡ್ತಾನೆ. ಲೋಕದ ಹೇಳ್ತಾರೆ ಪುನರ್ ಪ್ರತಿಷ್ಠೆ ಎಂಬುದಾಗಿ, ಅದೇ ರೀತಿಯಲ್ಲಿ ದೇವರು ತಿರುಗಿ ನಿನಗೆ ಯೌವನವನ್ನು ಬರ ಮಾಡ್ತಾನೆ. ನಿನ್ನ ಜೀವಿತದಲ್ಲಿ ದೇವರು ಸೂಪರ್ ನ್ಯಾಚುರಲ್ ಕಾರ್ಯ ಮಾಡ್ತಾನೆ. ನಿನ್ನ ಜೀವಿತದಲ್ಲಿ ದೇವರು ಮಹಿಮೆಯಾದ ಕಾರ್ಯಗಳನ್ನು ಮಾಡ್ತಾನೆ. ನೀವು ಒತ್ತಿಕೊಳ್ಳುವುದಾದ್ರೆ ಖಂಡಿತವಾಗಿ ನಿನ್ನ ಸತ್ತು ಹೋದಂತ ಎಲ್ಲ ಪರಿಸ್ಥಿತಿಗಳು ಇವತ್ತೇಳು ದೇವರು ಅದಕ್ಕೆಲ್ಲ ಜೀವ ಬರ್ತದೆ. ಈ ಸತ್ತು ಹೋದ ಪರಿಸ್ಥಿತಿಗಳಿಗೆ ಈ ಲೋಕದ ಆರ್ಟಿಫಿಷಿಯಲ್ ವಸ್ತು ಜೀವ ಕೊಟ್ಟದಲ್ಲ. ಒಂದು ರಾಬರ್ಟ್ ರೆಡಿ ಮಾಡಿದ್ರು. ಈ ಲೋಕದಲ್ಲಿ ಇವತ್ತು ರಾಬರ್ಟ್ ರೆಡಿ ಆಗ್ತಾ ಇದೆ. ರಾಬರ್ಟ್ ರೆಡಿಯಾಗಿ ಮುಂದಿನ ದಿವಸದಲ್ಲಿ ಸ್ಕೂಲ್ಗಳಲ್ಲಿ ಟೀಚರ್ಸ್ ಇರುವುದಿಲ್ಲ, ಅನೇಕರಿಗೆ ಜಾಬ್ ಇರುವುದಿಲ್ಲ. ಯಾಕಂದ್ರೆ ಜಾಬ್ಲೆಸ್ ಸೊಸೈಟಿ ನಮ್ಮ ದೇಶ ಆಗ್ತದೆ. ಕಾರಣ ಏನಂದ್ರೆ ಎಲ್ಲಾ ಕಡೆ ರಾಬರ್ಟ್ ಅದೇ ಟೀಚ್ ಮಾಡ್ತದೆ. ಸೋಷಿಯಲ್ ಸೈನ್ಸ್ ಮಾಡ್ಬೇಕಾ, ಮ್ಯಾಥ್ಸ್ ಮಾಡ್ಬೇಕಾ, ಅದಕ್ಕೆಲ್ಲ ಏನ್ ಮಾಡಿರ್ತಾರೆ ಎಲ್ಲ ಮಾಡ್ತದೆ. ಆದ್ರೆ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಹಲೋ,
ಅದೆಲ್ಲ ಹೇಳಿಕೆ ಸಾಧ್ಯ. ಆದ್ರೆ ನೀನು ಹೇಳಿದ್ದು ನಿನ್ನ ಫೀಲಿಂಗ್, ನಿನ್ನ ಭಾವನೆ, ನಿನ್ನ ಕಾರ್ಯ, ನಿನ್ನಲ್ಲಿರುವಂತ ಬೇಸರ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಯಾಕಂದ್ರೆ ಅದು ಮನುಷ್ಯ ನಿರ್ಮಿತ. ಆದ್ರೆ ದೇವರ ನಿರ್ಮಿತವಾದ ನಮ್ಮನ್ನು ದೇವರು ಅನೇಕರಿಗೆ ದೇವರ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಾಗೆ, ದೇವರ ವಿಚಾರವನ್ನು ತಿಳಿಯುವಾಗೆ, ದೇವರ ಪ್ರಸನ್ನತೆಯನ್ನು ಹೊಂದುವಾಗೆ, ದೇವರ ಕಾರ್ಯಗಳನ್ನು ಒತ್ತುಕೊಂಡು ಹೋಗುವಾಗೆ ನಮ್ಮನ್ನು ಮಾಡ್ತಾನೆ. ನಾವು ಇನ್ನೊಬ್ಬರ ಪರಿಸ್ಥಿತಿಗಳಿಗಾಗಿ ಪ್ರಾರ್ಥನೆ ಮಾಡ್ಕೋಬಹುದು. ರಾಬರ್ಟ್ ಪ್ರೇಯರ್ ಮಾಡ್ತೀರಾ? ಇಲ್ಲ ಬಸ್. ಬಾಯಿಪಾಠ ಮಾಡ್ಲಿಕ್ಕೆ ಬರ್ಬೋದು. ಅಯ್ಯೋ ನನಗೆ ತುಂಬಾ ಸಮಸ್ಯೆ. ರಾಬರ್ಟ್ ನೀನು ಅರ್ಥ ಮಾಡ್ಕೋ. ಕಿಸ್ಕೊಡ್ತದ? ಹೆಸರ ಮಾಡಬೇಡ, ನಾನು ಇದ್ದೀನಿ ಅಂತ. ಅಲ್ಲೇಲೂಯ. ನಮ್ಮ ಪರಿಸ್ಥಿತಿಗಳು, ನಮ್ಮ ವೇದನೆಗಳು, ನಮ್ಮ ತೊಂದರೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅದು ದೇವರ ವಾಕ್ಯ ಹೇಳ್ತದೆ 4 ವಿಷಯ. ನೀವು ಅತಿ ಸಂಕಟ ಪಡುವವರಲ್ಲ, ಕೇವಲ ದೆಸೆಗೆಟ್ಟವರಲ್ಲ, ಕೈ ಬಿಡುವವರಲ್ಲ, ಪ್ರಾಣ ನಷ್ಟ ಪಡುವವರಲ್ಲ. ಕಾರಣ ಏನು? 10ನೇ ವಾಕ್ಯ, ಯೇಸುವಿನ ಜೀವವು. ಓದ್ರಿ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ಯೇಸುವಿನ ಮರಣವನ್ನು ನಾವು ಹೊಂದಿಕ್ಕಾಗಲ್ಲ. ಯೇಸುವಿನ ಮರಣದ ಅವಸ್ಥೆಯನ್ನು ನಾವು ಹೊಂದಿಕೊಂಡು ಈ ಲೋಕದಲ್ಲಿ ತಿರುಗಾಡ್ತಾ ಇರ್ತೇವೆ. ಯಾರು ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸ್ತಾರೋ ಲೋಕ ನಮಗೆ ಕೊಡುವಂತ ಬಿರುದು ಅಪಪ್ರಚಾರ, ಅಪಮಾನ. ಆದರೆ ಒಂದು ವಿಷಯ ಹೇಳ್ತೀನಿ, ಯಾರು ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡ್ತಾರೋ ಅವರಿಗೆ ಹೇಳುವಂತ ವಾಕ್ಯವಿದು 10ನೇ ವಾಕ್ಯ. ಯಾರು ಕ್ರಿಸ್ತನಲ್ಲಿ ಸದ್ಭಕ್ತರಾಗಿ ಜೀವಿಸಲಿ ಮನಸ್ಸು ಮಾಡ್ತಾರೋ ಅವರಿಗೆ ಲೋಕದಲ್ಲಿ ಸಂಕಟ ಉಂಟು. ಏನ್ ಸಂಕಟ? ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸ್ತಾ ತಿರುಗಾಡ್ತೇವೆ. ರಕ್ಷಣೆ ಹೊಂದಿದಂತ ನಾವು, ದೇವರ ವಾಕ್ಯದಲ್ಲಿ ಬೆಳೆದಂತ ನಾವು, ಪವಿತ್ರಾತ್ಮನ ದಾನವನ್ನು ಹೊಂದಿದಂತ ನಾವು ಯೇಸುವಿನ ಮರಣವನ್ನು ಹೊಂದಿಕ್ಕೆ ಆಗುದಿಲ್ಲ. ಆದ್ರೆ ಮರಣದ ಅವಸ್ಥೆ ಎಂಬ ವೇದನೆಯನ್ನು ನಾವೇನ್ ಮಾಡ್ತೀವಿ? ಅಲ್ಲೋ ಹೊಂದುವವರಾಗಿರ್ತೀವಿ. ಎಷ್ಟು ಜನರಿಗೆ ಅರ್ಥ ಆಯ್ತು? ನಾವು ಸಂಕಟ ಪಡುವವರಲ್ಲ, ಕೇವಲ ದೆಸೆಗೆಟ್ಟವರಲ್ಲ, ಕೈ ಬಿಡಲ್ಪಟ್ಟವರಲ್ಲ, ಪ್ರಾಣ ನಷ್ಟಪಡುವವರಲ್ಲ. ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ. ಆದ್ರೆ ಯೇಸುವಿನ ಮರಣದ ಅವಸ್ಥೆಯನ್ನು ಈ ಲೋಕದಲ್ಲಿ ರಕ್ಷಣೆ ಬಂದಂತ ವ್ಯಕ್ತಿ, ಕ್ರಿಸ್ತನಲ್ಲಿ ಸದ್ಭಕ್ತನಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡುವವನು ಅವನು ಅನುಭವಿಸ್ತಾನೆ. ಹಲ್ಲೆಲೂಯಾ. ನಿಮಗೆ ಟಿವಿ ಬರ್ತದೆ, ಫ್ರಿಡ್ಜ್ ಬರ್ತದೆ, ವಾಷಿಂಗ್ ಮಿಷಿನ್ ಬರ್ತದೆ ಅಂತೇಳಿ ಮಾನುಷಿಕ ಜ್ಞಾನವನ್ನು ಹೇಳಿಕೆ ಬಂದದಲ್ಲ. ದೇವರ ಆತ್ಮನ ಅಥವಾ ದೇವರ ವಾಕ್ಯ ನಮಗೆ ಹೇಳ್ತದೆ, ಈ ಮಣ್ಣಿನ ಘಟ್ಟದಲ್ಲಿ ನಾವು ಕ್ರಿಸ್ತನ ಮರಣದ ಅವಸ್ಥೆಯನ್ನು ನಾವು ಹೊಂದಿಕೊಂಡು ಹೋಗುವುದು ಏನಕ್ಕೆ ಗೊತ್ತಾ? ನಮ್ಮನ್ನು ದೇವರು ಅಲ್ಲಿ ಆತನಿಗೆ ಬೇಕಾದ ಪಾತ್ರೆಯನ್ನು ಮಾಡಲಿಕ್ಕೆ, ಯಾರಿಗೆ ಸಂಕಟ ಪಡ್ಲಿಕ್ಕೆ ಆಗಲು, ಯಾರಿಗೆ ನಿಂದೆ ಹೊಂದಿಕ್ಕೆ ಆಗ್ತಾ ಇಲ್ವೋ, ಯಾರಿಗೆ ಅವಮಾನ ಪಡ್ಲಿಕ್ಕೆ ಆಗ್ತಾ ಇಲ್ವೋ ಅವರು ದೇವರ ರಾಜ್ಯಕ್ಕೆ ಸೇರದಿರುವುದು ಒಳ್ಳೆಯದು. ನಾನು ಹೇಳಿದ ಅರ್ಥ ಆಗ್ತಿದೆಯಾ? ನನಗೆಲ್ಲ ಒಳ್ಳೇದಾಗಬೇಕು, ನನ್ನ ಫ್ಯೂಚರ್ ಒಳ್ಳೇದಾಗಬೇಕು, ನನಗೆ ಸೇವೆ ಸಿಗಬೇಕು, ನನಗೆ ಹಂಗಾಗಬೇಕು, ನನಗೆ ಹಿಂಗಾಗಬೇಕಂತೇಳಿ ನಾವು ದೇವರಿಗೋಸ್ಕರ ಮಾಡುವುದು ಒಂದೇ. ದೇವರು ಹೇಳ್ತಾರೆ, ಏನೇ ಬಂದರು ಮೇಲಿನ ವಾಕ್ಯ ಹೇಳ್ತದೆ, ಇಕ್ಕಟ್ಟು ಇರ್ತದೆ, ಸಂಕಟ ಪಡುವವರಲ್ಲ. ಹಲ್ಲೆಲೂಯಾ. ದಿಕ್ಕು ಕಾಣುವುದಿಲ್ಲ ಕೆಲವು ಸರಿ, ಕೈ ಹಲ್ಲೆಲೂಯಾ ಹಿಂಸೆ ಪಡುವವರಾಗಿರ್ತೇವೆ, ಕೆಡವಲ್ಪಡ್ತಾರೆ ಜನಗಳು, ನಮ್ಮನ್ನು ಪ್ರಾಣ ನಷ್ಟಪಡುವವರಲ್ಲ. ಇದೆಲ್ಲ ನಮಗೆ ಸಂಭವಿಸ್ತದೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಯಾರು ಸತ್ಯ ಭಕ್ತರಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡ್ತಾರೋ, ಗುಂಪಿನಲ್ಲಿ ಗೋವಿಂದ ಹೇಳುವವರಲ್ಲ. ತುಂಬಾ ಜನರು ಬರ್ತಾರೆ ಅಲ್ಲಿ ಸಭೆಗೆ, ಯಾರು ಉಪದೇಶ ಕೇಳ್ತಿಲ್ಲ, ವಾಕ್ಯ ಕೇಳ್ತಿಲ್ಲ, ಹಂಗಿನೇ ಬಂದು ಕೈ ಕೊಟ್ಟು ನಗಡ್ಕೊಂಡು ಹೋಗುವವರಿಗೆ ದೇವರು ಹೇಳಿಲ್ಲ. ಚಿಕ್ಕ ಗುಂಪಾದ್ರು ದೊಡ್ಡ ಗುಂಪಾದ್ರು ದೇವರ ವಾಕ್ಯಕ್ಕೆ ಕಿವಿಗೊಟ್ಟು, ಬೆವರು ಬಂದ್ರೆ ಸರಿ, ಬೆವರು ನಿಂತರೂ ಸರಿ, ಫ್ಯಾನ್ ಇದ್ರೂ ಸರಿ, ಲೈಟ್ ಹೋದ್ರೂ ಸರಿ, ದೇವರ ವಾಕ್ಯಕ್ಕೆ ಸರಿಯಾದ ಗಮನ ಕೊಟ್ಟು ಜೀವಿಸುವಂತೆ ಯಾರೇ ಆಗಿರಲಿ, ಅವನು ಕ್ರಿಸ್ತನ ಮರಣದ ಅವಸ್ಥೆಯನ್ನು ದೇಹದಲ್ಲಿ ಹೊಂದಿಕೊಂಡು ಈ ಲೋಕದಲ್ಲಿ ಜಯವುಳ್ಳಂತ ಜೀವಿತವನ್ನು ಅವಳು ಮಾಡ್ತಾಳೆ, ಅವಳು ಮಾಡ್ತಾನೆ. ಆಮೇಲೆ ದೇವರಿಗೆ ಸ್ತೋತ್ರ. ಇದು 4 ಬರುವಾಗ ಸ್ತೋತ್ರ ಹೇಳ್ತೀವ? ಈ 4 ಬರುವಾಗ 4 ವೆಪನ್ಸ್ ಇದೆ ನೋಡಿ. 4 ಸಮಸ್ಯೆಗಳು ನೋಡಿ, 4 ಸಮಸ್ಯೆಗಳು. ಒಂದು, ಸರ್ವ ವಿಧದಲ್ಲಿ ಇಕ್ಕಟ್ಟು, 1ನೇ ಸಮಸ್ಯೆ. 2ನೇ ಸಮಸ್ಯೆ, ದಿಕ್ಕು ಕಾಣುವುದೇ ಇಲ್ಲ. 2ನೇ ಸಮಸ್ಯೆ ನೆನಪಿಟ್ಕೋಬೇಕು, ಮಾತಾಡಬಾರ್ದು ಈಗ. 3ನೇ ಸಮಸ್ಯೆ, ಹಿಂಸೆ ಪಡುತ್ತೇವೆ. 4ನೇ ಸಮಸ್ಯೆ, ಕೆಡವಲ್ಪಟ್ಟೆವು. ಈಗ ಅದಕ್ಕೆ 4. ನಿಮ್ಮ ಟೀಯಲ್ಲಿ ರುಚಿ ಇದೆ, ನಿಮ್ಮ ಟೀಯಲ್ಲಿ ಶಕ್ತಿ ಇದೆ ನೋಡಿ. ರೆಡ್ ರೋಸ್ ಕುಡೀರಿ, ಅದರಲ್ಲಿ ರುಚಿ ಇದೆ, ಬಣ್ಣ ಇದೆ, ಶಕ್ತಿ ಇದೆ ಅಂತ ಅವನು ಸುಳ್ಳು ಹೇಳಿದ. ಅದು ದೇವರ ವಾಕ್ಯ ಸುಳ್ಳು ಹೇಳ್ತಾ ಇಲ್ಲ. ತಗೊಳ್ಳುವಾಗ ರುಚಿನೂ ಇಲ್ಲ, ಇದು ಇಲ್ಲ. ಸರಿಯಾಗಿ ಟೀ ಹುಡಿ ಹಾಕಿದ್ರೆ, ಸಕ್ಕರೆ ಹಾಕಿದ್ರೆ ಮಾತ್ರ, ಹೌದಲ್ವಾ? ನೀನ್ ಕಾಲು ನೀರಲ್ಲಿ ಕುದಿಸಿದ್ರೆ ಆಗ್ತದಾ? ಇಲ್ಲ. ಸುಳ್ಳು
ಸುಳ್ಳು ಹೇಳಿದ್ದಾನೆ ಅವನು. ಆದರೆ ದೇವರ ವಾಕ್ಯ ಹೇಳ್ತದೆ 4 ಸಂಕಟ ನಿಮಗಿದೆ, ಈ 4 ಸಂಕಟದಲ್ಲಿ ಕೂಡ 4 ವಾಗ್ದಾನ ಇದೆ. ಏನು ವಾಗ್ದಾನ? ಅತಿ ಸಂಕಟ ಪಡುವವರಲ್ಲ, ಅತಿ ಸಂಕಟ ಪಡುವವರಲ್ಲ, ದೆಸೆಗೆಟ್ಟವರಲ್ಲ, ದೆಸೆಗೆಟ್ಟವರಲ್ಲ, ಪಟ್ಟವರಲ್ಲ, ಪ್ರಾಣ ನಷ್ಟ ಪಡುವವರಲ್ಲ. ದೇವರೇ, ಏನಪ್ಪ ಇದು ಮಣ್ಣಿನ ಘಟ್ಟದಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಅನ್ನು ಅನುಭವಿಸ್ಬೇಕಂತ ಹೇಳಿದ್ರೆ ಅವರು ಹೇಳಿದ್ರು ಸಮಸ್ಯೆ ಇದೆ, ಸಮಸ್ಯೆಯಲ್ಲಿ 4 ಬರ್ತಕೊಳ್ಬೇಕು. ಕೆಲವು ಸರಿ ಮಕ್ಕಳು ಗೋಡೆಲ್ಲ ಬರೀತಾರೆ, ಅಲ್ಲಿ ಬರೀರಿ ಕೈ ಬಿಡಲ್ಪಟ್ಟವರಲ್ಲ, ಪ್ರಾಣ ನಷ್ಟ ಪಡುವವರಲ್ಲ, ಅತಿ ಸಂಕಟ ಪಡುವವರಲ್ಲ, ದೆಸೆಗೆಟ್ಟವರಲ್ಲ. ಇದೇ ವಾಗ್ದಾನ. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನಲ್ಲಿ ಜೀವಿಸುವವರಿಗೆ ವಾಗ್ದಾನ ಏನು? ಸಮಸ್ಯೆ ಏನು? ಈಗ ಸಮಸ್ಯೆ ಓದು ಒಂದು ಸರಿ. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು. ಸಾಕು ಸಾಕು, ನಮಗೆ ಸರ್ವ ವಿಧದಲ್ಲಿ ನಮಗೆ ಇಕ್ಕಟ್ಟು. ನೆಕ್ಸ್ಟ್, ನಾವು ದಿಕ್ಕು ಕಾಣದವರಾಗಿದ್ದರು, ನಾವು ದಿಕ್ಕು ಕಾಣದೇ ಇಲ್ಲ. ಕೆಲವು ಸರಿ ಹಿಂಸೆ ಪಡುವವರಾಗಿದ್ದರು, ಕೆಲವು ಸರಿ ಹಿಂಸೆ ಬಹಳ ಪಡ್ತೀವಿ, ಕೆಡವಲ್ಪಟ್ಟವರಾಗಿದ್ದರು, ಕೆಡವಲ್ಪಟ್ಟೆವು. ಆದ್ರೆ ಏನಂತೆ? ಪ್ರಾಣ ನಷ್ಟ ಪಡುವವರಲ್ಲ. ಇವತ್ತು ನಮ್ಮ ಪ್ರಾಣ ಎಲ್ಲ ಉಳಿದಿದೆಯಾ? ಅನೇಕ ಶತ್ರುಗಳ ಮುಂದೆ, ವೈರಿಗಳ ಮುಂದೆ ನಮ್ಮನ್ನು ಕಿತ್ತು ತಿನ್ಲಿಕ್ಕೆ ಗರಡದಾಗಿ ಕಾಗೆಗಳಾಗಿ ಒಮ್ಮೆಲೆ ಬಂದ್ರು ಕೂಡ, ಅಥವಾ ಅಲ್ಲಿ ಹದ್ದಿನಾಗಿ ಒಂದೇ ಬಂದು ಎತ್ಕೊಂಡು ಹೋಗ್ಲಿಕ್ಕೆ ಬಂದ್ರು ಕೂಡ ನಾವು ನಷ್ಟಪಟ್ಟು ಹೋಗಿದೀವ? ಇಲ್ಲ. ಯಾರ್ದಾದ್ರು ಪ್ರಾಣ ಹೋಗಿದ್ಯಾ? ಇಲ್ಲ. ನೀವು ಒಡೆತದಿಂದ ಸತ್ತೋದಂತ ಯಾರು ಹೇಳಿದ್ರ? ಇಲ್ಲ. ಹಲ್ಲೆಲೂಯಾ. ಕಾರಣೇನೆಂದ್ರೆ 4 ಸಮಸ್ಯೆ ಬರುವಾಗ 4 ವಾಗ್ದಾನ ಇದೆ. ಹಲ್ಲೆಲೂಯಾ. ಇದು ಮಣ್ಣಿನ ಘಟ್ಟ, ಆದ್ರೆ ಮಣ್ಣಿನ ಘಟ್ಟದ ಒಳಗೆ ಏನಿದೆ ಅಂತೆ? ದೇವರ ಬಲಾಧಿಕ್ಯ ಇದೆ. ಎಲ್ಲಿ? ದೇವರ ಬಲಾಧಿಕ್ಯವು ನನ್ನ ಒಳಗಿರುವ ನಿಮಿತ್ತವಾಗಿ ಈ ಲೋಕದ ಯಾವ ಸಂಗತಿಗಳು ಅಡಗಿಸಲು ಸಾಧ್ಯವಿಲ್ಲ. ಯಾವ ಸಂಗತಿಗಳು ಅಡಗಿಸಲು ಸಾಧ್ಯವಿಲ್ಲ. ಅದಕ್ಕೆ ವಾಕ್ಯ ಹೇಳಿದ್ದು ಲೋಕದಲ್ಲಿರುವವನಿಗಿಂತಲೂ, ನೀವೇ ಹೇಳಬೇಕು, ಲೋಕದಲ್ಲಿರುವವನಿಗಿಂತಲೂ ತಮಾಷೆಗೆ ಹೇಳಿದ್ರ? ಆಶೆ ಬ್ರದರ್ ಸರ ಮಾಡಬೇಡಿ ಆಯ್ತಾ? ತಮಾಷೆಗೆ ಹೇಳಿದ್ದು ಲೋಕದಲ್ಲಿ ನಿಮ್ಮೊಳಗೆ ಹಂಗೆ ಹೇಳಿದ್ರ? ಕೆಲಸ ನಮ್ಗೆ ಯಾರಿಗಾದ್ರು ಕಿವಿ ಹಿಂಡಿ ಏನೋ ಮಾತಾಡ್ತೀವಿ, ಸಿಸ್ಟರ್ ನಿಮ್ದು ಬಳೆ ಚೆನ್ನಾಗಿದೆ, ಆದ್ರೆ ನೀವು ಇವತ್ತು ಆಗ್ಬಾರಿತ್ತು, ನನಗೆ ಬೇಸರ ಆಗ್ತದೆ ಹೇಳುವಾಗ ಹೇಳಿದ್ವಿ. ತಮಾಷೆಗೆ ಹೇಳಿದೆ ಸಿಸ್ಟರ್, ಏನೋ ಉರಿಯಲ್ಲಿ ನಾವು ಹೇಳಿರ್ತೀವಿ ಕೆಲವು ಸರಿ, ಆದ್ರೆ ನಾವು ಹೇಳಿದೇನೋ ತಮಾಷೆಗೆ ಹೇಳಿರ್ತೀವಿ, ಹೌದಲ್ವಾ? ಬಟ್ ದೇವರ ವಾಕ್ಯ ಹೇಳ್ತದೆ, ಇದು ತಮಾಷೆಗೆ ಹೇಳುವ ವಾಕ್ಯವಲ್ಲ, ಅದು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಹದವಾದದ್ದು, ಊರಿ ಹೋಗುವಂತೆ. ಆಮೇಲೆ ನಮ್ಮ ಜೀವಿತದಲ್ಲಿ ಸಂಭವಿಸ್ತದೆ ಅಂತ ಹೇಳಿದ್ರೆ ಖಂಡಿತವಾಗಿ ಸಂಭವಿಸ್ತದೆ. ಇದೀವತ್ತು ಅನೇಕರು ದೇವರ ರಾಜ್ಯದಲ್ಲಿ ಒಳ್ಳೆಯ ಪೊಸಿಷನ್ ಅಲ್ಲಿ ಇರ್ತೀರ. ಆಮೇಲೆ ದೇವರಿಗೆ ಉದ್ದೇಶಪೂರ್ವಕವಾಗಿ ಆರಿಸಿಕೊಂಡು ನೀವು ಯಾವ ಪಟ್ಟಣದವರಾಗಿದ್ರು, ನಿಮ್ಮ ಸೀಮೆಗೆ ಒಳ್ಳೆ ಹೆಸರಿಲ್ಲದಿದ್ರು, ಯೇಸು ಸ್ವಾಮಿಯ ಸೀಮೆ ಯಾವ್ದು ಗೊತ್ತಾ? ಯೇಸು ಹುಟ್ಟಿದ ಸೀಮೆ ಯಾವ್ದು ಗೊತ್ತಾ? ಏನಲ್ಲಿ ಮೀಟಿಂಗ್ ಚೇರ್ ಎಲ್ಲ ಸರಿಯಾಗಿ ಇಟ್ಕೋಬೇಕು, ಹಾಗೆಲ್ಲ ಮೀಟಿಂಗ್ ಮಾಡಬಾರ್ದು ಈಚೆ ಮಗುವಾಗಿ. ಏನು ಯೇಸುಸ್ವಾಮಿಯ ಸೀಮೆ ಏನ್ ಗೊತ್ತಾ? ಸೀಮೆ ಅಂತ ಹೇಳ್ತಲ್ಲ, ಅಲ್ಲಿ ನಿಮ್ ಸೀಮೆ ಹೆಂಗಿದೆ ಅಂತ ಕೇಳ್ತಲ್ಲ, ಸೀಮೆ ಊರು, ಆ ಸೀಮೆ ಹೆಸರೇನ್ ಗೊತ್ತಾ? ಯೇಸುಸ್ವಾಮಿ ಊರಿನ ಹೆಸರು ಗೊತ್ತು ಹೇಳಿದ್ರೆ ನಿಮ್ಗೆ? ನಜರೇತ್. ಲೋಕ ಹೇಳ್ತಾ ಇದೆ ಇದುವರೆಗೂ ಇತಿಹಾಸದಲ್ಲಿ ನಜರೇತಲ್ಲಿ ಒಳ್ಳೇದು ಒಂದು ಆಗ್ಲಿಲ್ಲ. ಅದಕ್ಕೆ ವಾಕ್ಯ ಹೇಳ್ತಾರೆ, ನಜರೇತಿನಲ್ಲಿ ಯಾವ್ದಾದ್ರು ಒಳ್ಳೇದು ಬರ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಗಾದೆನೇ ಇತ್ತು ಆ ಕಾಲದಲ್ಲಿ. ಏನಿತ್ತು ಸೀತಕ? ಆ ಕಾಲದಲ್ಲಿ ಗಾದೆ ಇತ್ತು. ಅವ್ರು ಗಾದೆ ಸ್ವಲ್ಪ ಓದಿ, ಪ್ರೈಸ್ ಗಾಡ್. ಗಾದೆ ಇತ್ತು ಏನಂದ್ರೆ, ನಜರೇತಲ್ಲಿ ಏನಿದೆ ಒಂದು ಒಳ್ಳೇದು ಬರಲ್ಲ. ಪ್ರೈಸ್ ಗಾಡ್. ಚೆನ್ನಾಗಿದೆ. ಏನು ಬರಲ್ಲ? ಒಂದು ಒಳ್ಳೇದು. ಪಕ್ಕದವರಿಗೆ ಕೇಳಿ, ನಜರೇತಲ್ಲಿ ಒಳ್ಳೇದು ಬಂದಿಲ್ಲ, ನಿನ್ನ ಸೀಮೆಯಲ್ಲಿ ಒಂದು ಒಳ್ಳೇದಿಲ್ಲ, ಆದ್ರೆ ನಿನ್ನ ಒಳಗಿರುವಂತ ದೇವರ ಆತ್ಮನು ಆ ಸನ್ನಿವೇಶಗಳನ್ನೆಲ್ಲ ಬದಲಿಸ್ತಾನೆ. ಯಾಕೆ ಗೊತ್ತಾ? ಹೊಸ ಒಡಂಬಡಿಕೆಯಲ್ಲಿ ದೇವರ ಆತ್ಮನ್ನು ಹೊತ್ತುಕೊಂಡು ಹೋಗುವ ಮನುಷ್ಯ ನಾವು. ಆಮೇಲೆ ನಾವೇ ದೇವರ ಆಲಯ. ಇದು ಅಲ್ಲ ಆಲಯ, ಇದು ಕಟ್ಟಡ. ಹಲ್ಲೆಲೂಯಾ. ಇದು ಕಟ್ಟಡ, ನಾವು ಇರ್ಲಿಕ್ಕೆ ಮಾತ್ರ. ಇದರಲ್ಲಿ ದೇವರ ಪ್ರಸನ್ನತೆ ಬರ್ಬಹುದು. ದೇವರ ಆತ್ಮನು ಇಲ್ಲಿ ವಾಸ ಮಾಡಲ್ಲ, ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಾರೆ. 1 ಕೊರಿಂಥ 3:10 ಹೇಳ್ತಾರೆ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನೆ. ಇದು ಪೂಜೆಗೆ ಯೋಗ್ಯವಾದ ಸ್ಥಳ ಅಲ್ಲ, ನೀವೇ ಪೂಜೆಗೆ ಯೋಗ್ಯವಾದ ಸ್ಥಳ. ನೀವೇ ದೇವರ ಆಲಯ. ಯಾವನಾದರೂ ಅವನು ಕೆಡಿಸಿಕೊಂಡ್ರೆ ದೇವರು ಅವನನ್ನು ಕೆಡಿಸ್ತಾನೆ. ಹಲ್ಲೆಲೂಯಾ. ಇದನ್ನು ಕೆಡಿಸಿದ್ರೆ 4-10 ಕಟ್ಟಬಹುದು, ದುಡ್ಡಿದ್ರೆ ಎಲ್ಲ ಮಾಡಬಹುದು ಅಲ್ವಾ? ಕಟ್ಟಡ ಕಟ್ಟಲಿಕ್ಕೆ, ಜಾಗ ತಗೊಳ್ಳಿಕ್ಕೆ ಅಲ್ಲಿ ನಮಗೆ ತುಂಬಾ ಕಷ್ಟ ಇದೆ, ದೇವರ ಪ್ರಸನ್ನತೆ ಬರಲಿ, ತುಂಬಾ ಕಾರ್ಯ ಬರಲಿ ಅಂತಿದ್ಯಾ? ಮನಿ ಇದ್ರೆ ಜಾಗ ತಗೋಬಹುದು,
ಮನಿ ಇದ್ರೆ ಬಿಲ್ಡಿಂಗ್ ಕಟ್ಬೋದು. ಆದ್ರೆ ಒಬ್ಬನ ಒಳಗೆ ದೇವರ ಆಲಯ ಸ್ಥಾಪಿಸ ಮಾಡಿದ್ರೆ 1000 ಕೋಟಿ ಮನಿ ಬಂದ್ರು ಜನ ಬರ್ಬಹುದು, ಅವನ ಒಳಗೆ ದೇವರ ಆಲಯ ಸ್ಥಾಪನೆ ಮಾಡ್ಬೇಕಾದ್ರೆ ದೇವರ ಕೃಪೆ ಇದ್ರೆ ಮಾತ್ರ ಸಾಧ್ಯ. ಆಮೆನ್. ಜನ ಬಂದ್ರೆ ಪ್ರಯೋಜನ ಇಲ್ಲ, ಜನರ ಒಳಗೆ ದೇವರ ಪ್ರಸನ್ನತೆ ಬರ್ಬೇಕು. ಅಲ್ಲೇಲೂಯಾ. ಜನ 1000 ಬರ್ಬಹುದು, ಮೀಟಿಂಗ್ಗೆ ಬರ್ತಾರೆ, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಬರ್ತಾರೆ, ಹೆಲ್ತ್ ಚೆಕಪ್ ಅಂತ ಹೇಳಿದ್ರೆ ಬರ್ತಾರೆ, ಆದ್ರೆ ಜನರ ಒಳಗೆ ದೇವರ ಪ್ರಸನ್ನತೆ ಬರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲೇ ನೋಡ್ರಿ ಮುಂದೆ ಕಾಣ್ತದೆ ಕಾರಿಟ ಪ್ಲೇಸ್. ಅಲ್ಲಿ ಸ್ವಲ್ಪ ದಿವಸದಲ್ಲಿ ನಾವೀಗ ಆ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ, ಸ್ವಲ್ಪ ಟೈಮ್ ಅಲ್ಲಿ. ದೇವರಿಗೆ ಸ್ತೋತ್ರ. ನಮ್ಮ ಟ್ರಸ್ಟ್ ಅಲ್ಲಿ ಬೇರೆ ಆಸ್ಪತ್ರೆಯಲ್ಲಿ ಇಲ್ಲಿ ಬರ್ತಾರೆ, ಅಲ್ಲಿ ಜನ ಎಷ್ಟು ಬೇಕು ನೋಡಿ. ಕ್ಯಾನ್ಸರ್ ಇದ್ದವರು ಬರ್ತಾರೆ, ಇನ್ನೊಂದು ಪ್ರಾಬ್ಲಮ್ ಇದ್ದವರು ಬರ್ತಾರೆ, ಸಮಸ್ಯೆ ಇದ್ದವರು ಬರ್ತಾರೆ. ಅವರೆಲ್ಲರೂ ದೇವರ ಆತ್ಮನನ್ನು ಹೊಂದಿಕೊಂಡು ನಿಕ್ಷೇಪವನ್ನು ಹೊತ್ಕೊಂಡು ಬರುವವರ. ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಬರ್ತಾರೆ ಅಂತ ಮುಖ್ಯವಲ್ಲ, ಎಷ್ಟು ಜನರು ಯೇಸುವನ್ನು ತೆಗೆದುಕೊಂಡು ಹೋದ್ರು ಎಂಬುದು ಮುಖ್ಯ. ಹಲ್ಲೆಲೂಯಾ. ಆರೋಗ್ಯ ತೆಗೆದುಕೊಂಡು ಹೋಗ್ಬಹುದು, ಬಿಡುಗಡೆ ತೆಗೆದುಕೊಂಡು ಹೋಗ್ಬಹುದು, ಆದರೆ ಯೇಸುವನ್ನು ತೆಗೆದುಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ನಾವು ಲೋಕಕ್ಕೆ ಯೇಸುವನ್ನು ತೋರಿಸಬೇಕಾದ್ರೆ ಯೇಸು ನಮ್ಮ ಒಳಗೆ ಕ್ರಿಯೆ ಮಾಡಬೇಕು, ಯೇಸುವಿನ ಪ್ರಸನ್ನತೆ ನಿಮ್ಮ ಕ್ರಿಯೆ ಮಾಡಬೇಕು. ಅನೇಕ ಹೃದಯದಲ್ಲಿ ದೇವರ ಪ್ರಕಟಣೆಯನ್ನು ಉದ್ದೇಶವನ್ನು ತರುವಂತ ವ್ಯಕ್ತಿಗಳಾಗಿ ಮಾರ್ಪಡಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇಹದಲ್ಲಿ ನಾವು ಎಲ್ಲ ಮರಣದ ಅವಸ್ಥೆ ಅಂದ್ರೆ ಏನ್ ಗೊತ್ತಾ? ಅವರು ಮತಾಂತರ ಮಾಡುವರು ಅಂತ ಒಬ್ಬ ಹೇಳ್ತಾನೆ, ಇನ್ನೊಬ್ಬ ಏನ್ ಹೇಳ್ತಾನೆ? ಹುಚ್ಚರು ಸಭೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮತ್ತೇನ್ ಹೇಳ್ತಾರೆ? ತಲೆ ಕೆಟ್ಟವರು ಬಂದ್ರು, ಜಾತಿ ಬಿಟ್ಟವರು ಬಂದ್ರು, ವಾಂತಿ ಮಾಡೋರು ಬಂದ್ರು, ಇನ್ನು ಕನ್ವರ್ಟ್ ಮಾಡೋರು ಬಂದ್ರು, ಏನೆಲ್ಲ ಬಾಯಿಗೆ ಬರ್ತದೆ ಎಲ್ಲ ನಮ್ಮ ಹಿಂದೆ ಹೇಳ್ತಾರೆ. ಅದಕ್ಕೆ ಮರಣದ ಅವಸ್ಥೆ ಅಂತ ಹೇಳ್ತಾರೆ. ಗರ್ಭಾವಸ್ಥೆ ಅಂದ್ರೆ ಏನು? ಗರ್ಭ ಹೊಂದಿದ ಮೇಲೆ ಮಗು ಇರುವುದಕ್ಕೆ ಗರ್ಭಾವಸ್ಥೆ ಎಂಬುದಾಗಿ ಹೇಳ್ತಾರೆ. ಇದು ಗರ್ಭದ ಅವಸ್ಥೆ, ಹೌದಲ್ವಾ? ಅದೇ ರೀತಿಯಲ್ಲಿ ನಾವು ಗರ್ಭಾವಸ್ಥೆ ಹೊಂದುದಿಲ್ಲ, ಮರಣದ ಅವಸ್ಥೆಯನ್ನು ಹೊಂದಿವಿ. ಬೈಬಲ್ ಹೇಳ್ತದೆ ನೋಡಿ, ಓದ್ರಿ. ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸ್ತಾ ತಿರುಗಾಡುತ್ತೇವೆ. 10ನೇ ವಾಕ್ಯದ್ದು ಕೆಳಗಿನ ವಾಕ್ಯ ಓದಿ ಸಿಸ್ಟರ್ ಸಮಿತಿ. ಯೇಸುವಿನ ಮರಣಾವಸ್ಥೆಯನ್ನು, ಯೇಸುವಿನ ಮರಣದ ಅವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ನೀವು ಓದಿ ಸಿಸ್ಟರ್ ಸವಿತಾ ಸಿಸ್ಟರ್ ಅದೇ ವಾಕ್ಯ. ಯೇಸುವಿನ ಮರಣದ ಅವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ಇದೊಂದು ಬೇಡ ಇತ್ತು ಅಂತ ಹೇಳಿಕಾಗುತ್ತಾ? ಮರಣ ಒಂದಿಲ್ಲ, ಗರ್ಭ ಒಂದಿಲ್ಲ, ಏನು ಅಂತ ಇದ್ದೀವಿ ಈಗ? ಮರಣದ ಅವಸ್ಥೆ ಅಂತ ಇದ್ದೀವಿ ನೋಡಿ. ಮರಣದ ವೇದನೆ ಬೇರೆ, ಮರಣವೇ ಬೇರೆ. ಎರಡು ಅರ್ಥ ಆಯ್ತಾ? ಎಷ್ಟರಿಗೆ ಅರ್ಥ ಆಯ್ತು? ಟ್ಯಾಬ್ಲೆಟ್ ಕೊಡುದು ಬೇರೆ, ಸೂಜಿ ಕೊಡುದು ಬೇರೆ. ಯಾವುದು ಈಸಿ? ನಮಗೆಲ್ಲ ಈಸಿ ಯಾವುದು? ಒಳ್ಳೆಯದು. ಸೂಜಿ ಇಷ್ಟು ದಪ್ಪ ತಂದ್ರು, ಇಷ್ಟು ದೊಡ್ಡ ಮನೆ ಇತ್ತು, ಈಗ ಕೊಟ್ಟರು. ರಕ್ತ ತೆಗೆದು ನೋಡಿದ್ರೆ ದಪ್ಪ ಸೂಜಿ ಇರ್ತದೆ, ಚಿಕ್ಕದಲ್ಲ, ಇಲ್ಲಿಗೆ ಆಗ್ತದೆ, ಹೌದಲ್ವಾ? ಆ ವೇದನೆಗೆ ಗೊತ್ತಾಗಲ್ಲ, ಸ್ವಲ್ಪ ಇರುತ್ತೆ ಪೇನ್, ನಾರ್ಮಲ್ ಆಗಿ ಹೀಗೆ ಮಾಡೋದಿಲ್ಲ. ಬಟ್ ಆ ಪೇನ್ ಈಸಿಯಾ, ಒಂದು ಟ್ಯಾಬ್ಲೆಟ್ ಕುಡಿಯೋದು ಈಸಿಯಾ? ಈಗ ಮರಣ ಈಸಿಯಾ, ಮರಣದ ಅವಸ್ಥೆ ಈಸಿಯಾ? ಮರಣ ಈಸಿ, ಒಂದೇ ಸರಿ ಹೋಗ್ಬಿಡ್ತೀವಿ. ಮರಣದ ಅವಸ್ಥೆ ಇದೆಯಲ್ವಾ, ಜೀವನ ಪೂರ್ತಿ ತೊಂದರೆ ಅನುಭವಿಸ್ತಾ 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 ಅನುಭವಿಸ್ತಾ. ಆ ಸಿಸ್ಟರ್ಸ್ ಆಗಿದ ಸಾಕ್ಷಿ ಹೇಳಿದ ಹಾಗೆ ಪ್ರಾಬ್ಲಮ್ ಬರ್ತದೆ, ಸಮಸ್ಯೆಗಳು ಬರ್ತದೆ, ಅದರಿಂದ ನಾವು ಒಳ್ಳೆಯದನ್ನೇ ಕಲ್ತೀವಿ. ಹಲ್ಲೆಲೂಯಾ. ಅವರ ಜೀವಿತದಲ್ಲಿ ಒಂದು ಸಾಕ್ಷಿಯನ್ನು ಹೇಳಿದ್ರು. ನಿಮ್ಮ ಜೀವಿತದಲ್ಲಿ ಅನೇಕ ಸಾಕ್ಷಿಗಳಿರ್ತದೆ, ಅವರ ಜೀವಿತದಲ್ಲಿ ಅನೇಕ ಸಾಕ್ಷಿಗಳಿರ್ಬೋದು. ಆದ್ರೆ ಒಂದು ಸಾಕ್ಷಿ ಏನೋ ಒಂದು ಪ್ರೇರಣೆಯನ್ನು ಹೇಳಿದ್ರು. ಆ ಪ್ರಾಬ್ಲಮ್ ಬಂದದ್ದು ಏನಕ್ಕಂದ್ರೆ ಇವತ್ತು ಒಳ್ಳೇದು. ಹಲ್ಲೆಲೂಯಾ. ಪಾಸ್ಟರ್ ಏನೆಲ್ಲ ಸಮಸ್ಯೆ ಅದು ಇದೆ ಎಂಬುದಾಗಿ ಹೇಳಿದ್ರಲ್ವಾ, ಆ ಸಮಸ್ಯೆ ಈಗ ಅವರಿಗೆ ಸಮಸ್ಯೆ ಅಂತ ಅನಿಸಿಲ್ಲ. ಈಗ ಅವರ ಮೇಲೆ ಪ್ರೀತಿ ಅಭಿಮಾನ ಹೆಚ್ಚಾಗಿದೆ. ಕಾರಣ ಏನಂದ್ರೆ ಆ ಸಮಸ್ಯೆಗೆ ಆವತ್ತು ಅವರ ಮನಸ್ಸು ಸ್ಪಂದಿಸಿಲ್ಲ, ಇವತ್ತು ಸ್ಪಂದಿಸಿ ಒಂದು ಮಟ್ಟಕ್ಕೆ ಬಂದಕ್ಕೆ ಅವ್ರಿಗೆ ಗೊತ್ತಾಯ್ತು ಈ ಮರಣದ ಅವಸ್ಥೆ ಬಂದದ್ದು ಒಳ್ಳೆಯದಕ್ಕೆ. ಯಾಕಂದ್ರೆ ನಾವು ನಿತ್ಯ ಜೀವನ ಹೊಂದಲಿಕ್ಕೆ ದೇವರನ್ನು ಸಿದ್ಧ ಮಾಡ್ತಾ ಇದ್ದೇವೆ. ಆಮೇಲೆ ನಿನ್ನ ಜೀವಿತದಲ್ಲಿ ಮರಣದ ಅವಸ್ಥೆ ಬರಬಹುದು. ನಮಗೆ 4 ವಿಧವಾದ ಸಂಕಟದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಒಂದು ಗಮನಿಸಿ, 4 ವಿಧವಾದ ವಾಗ್ದಾನ ನಮಗೆ. ಹಲ್ಲೆಲೂಯಾ. 4 ವಿಧವಾದ ಸಂಕಟ ನಮಗೆ ಬರೆಯಲ್ಪಟ್ಟಿದ್ರು, 4 ವಿಧವಾದ ವಾಗ್ದಾನ ನಮಗೆ ಕೊಟ್ಟು ದೇವರು ಕೊಟ್ಟು ಏನಂದ್ರೆ, ನೀವು ಲಜ್ಜೆ ಪಟ್ಟು ಹೋಗುವುದಿಲ್ಲ. ಇನ್ನೊಂದ್ಸರಿ ಓದುವ. ಹಲ್ಲೆಲೂಯಾ. ನಮಗೆ ಇಕ್ಕಟ್ಟು ಇದ್ದರೆ ಅತಿ ಸಂಕಟ ಪಡುವವರಲ್ಲ, ಕೇವಲ ದೆಸೆಗೆಟ್ಟವರಲ್ಲ, ಕೈ ಬಿಡಲ್ಪಡುವವರಲ್ಲ, ಪ್ರಾಣ ನಷ್ಟಪಡುವವರಲ್ಲ. ಇದನ್ನು ಇವತ್ತು ನೆನಪಲ್ಲಿ ಇಟ್ಕೊಂಡು ಸಾಧ್ಯವಾದ ಪರ್ತಕೊಂಡು ಹೇಳ್ಬೇಕು ದೇವರಿಗೆ.
ಸ್ವಾಮಿ ಇದೆಲ್ಲ ಸಮಸ್ಯೆ ಬಂದಿದೆ, ನನ್ನನ್ನು ಬಲಪಡಿಸಲಿಕ್ಕೆ, ನನ್ನನ್ನು ಉತ್ತೇಜನ ಪಡಿಸಲಿಕ್ಕೆ, ನನ್ನನ್ನು ಉನ್ನತೀಕರಿಸಲಿಕ್ಕೆ ಹೊರತು ನನ್ನನ್ನು ಕೆಡುವುದಕ್ಕಾಗಿ ಅಲ್ಲ. ಆದರೆ ನಿಮ್ಮ ಒಳಗೆ ದೇವರ ಆತ್ಮ ನಿಮ್ಮ ಹೃದಯದಲ್ಲಿ ಹಾಕಿದ್ದು, ನಿಮ್ಮ ಸಾಕ್ಷಿಯಲ್ಲಿ ಹಾಕಿದ್ದು, ನಿಮ್ಮ ಜೀವಿತದಲ್ಲಿ ದೇವರ ಆತ್ಮನ ಹಾಕಿದ್ದು, ನಿಮ್ಮನ್ನು ಪ್ರಿಪೇರ್ ಮಾಡುವುದು ನಿಮ್ಮನ್ನು ಕೊಲ್ಲುವುದಕ್ಕಾಗಿ ಅಲ್ಲ. ಅನೇಕ ನಿಮ್ಮನ್ನು ಲಗಡಿ ತೆಗಿಬೇಕೆಂಬುದಕ್ಕೆ ಪ್ರಯತ್ನ ಪಟ್ಟು ಬಂದ್ರು, ಒಡಿಲಿಕ್ಕೆ ಬಂದ್ರು, ಹಿಂಸೆ ಮಾಡಿದ್ರು, ಅವ್ರು ಎಲ್ಲಿರ್ತಾರೋ ಗೊತ್ತಿಲ್ಲ. ಆದ್ರೆ ನಾನು ಒಂದು ನಿಮಗೆ ಹೇಳ್ತೀನಿ, ಅದು ಅವರೇ ಆಗ್ಲಿ ನೀವೇ ಆಗ್ಲಿ ಯಾರೇ ಆಗ್ಲಿ, ನೀವು ಯಾರೆಲ್ಲ ಜೀವಿತದಲ್ಲಿ, ದೇಹದಲ್ಲಿ, ಹಲಿಯ ಕುಟುಂಬದಲ್ಲಿ ಅಥವಾ ಪರಿಸ್ಥಿತಿಗಳ ಮಧ್ಯದಲ್ಲಿ ಯೇಸುವಿಗಾಗಿ ಸಂಕಟ ಪಡುವುದಾದ್ರೆ ಖಂಡಿತವಾಗಿ ದೇವರು ನಿಮ್ಮನ್ನು ಇದ್ದಾಗ ಇಡುವುದಿಲ್ಲ. ಈ ವಾಕ್ಯದ ಮೂಲಕವಾಗಿ ದೇವರ ಬಲಾಧಿಕ್ಯವು ನಿಮ್ಮ ಒಳಗೆ ಕೆಲಸ ಮಾಡಿ ನಿಮ್ಮನ್ನು ಅನೇಕ ಸ್ಥಳಗಳಿಗೆ, ಅನೇಕ ವ್ಯಕ್ತಿಗಳಿಗೆ, ಅನೇಕ ಕುಟುಂಬಗಳಿಗೆ, ಅನೇಕ ಜನಾಂಗಗಳಿಗೆ, ಅನೇಕ ಪರಿಸ್ಥಿತಿಗಳಿಗೆ ಆಶೀರ್ವಾದವನ್ನಾಗಿ ಮಾಡ್ತೀವಿ. ಎಷ್ಟನ್ನು ನಂಬ್ತೀವಿ? ಇಲ್ಲಿ ಕಾಲು ಬಿಡುವವನಿಗೆ ನಿರೀಕ್ಷೆ ಇಲ್ಲ, ಅವನಿಗೆ ಜನ ಬಂದ್ರೆ ಮಾತ್ರ ನಿರೀಕ್ಷೆ ಇಲ್ಲ. ಅಂದ್ರೆ ಇವತ್ತು ನನಗೊಂದು ಏನೋ ತಗೊಂಡು ಇರ್ಬೋದು, ಆದ್ರೆ ಇಲ್ಲಿ ಖಾಲಿಯಾಗಿ ಕೂತ್ರು ಕೂಡ ನಿಮಗೊಂದು ನಿರೀಕ್ಷೆ ಇದೆ. ಏನಂದ್ರೆ ನಿಮ್ಮನ್ನು ದೇವರು ಈಗೇನೆ ಇಡುವುದಿಲ್ಲ. ಪಕ್ಕದವ್ರಿಗೆ ಹೇಳಿ, ನೀವು ಈಗೇನೆ ಇರುವುದಿಲ್ಲ ಸಿಸ್ಟರ್. ಇನ್ನು ಬ್ರದರ್ಗೆ ಸಿಸ್ಟರ್ ಅಂತ ಹೇಳ್ಬೇಡಿ, ಅವ್ರಿಗೆ ಹೇಳಿ ಬ್ರದರ್, ಪ್ರೈಸ್ ಗಾಡ್, ಸಿಸ್ಟರ್, ನೀವು ಈಗೇನೆ ಇರುವುದಿಲ್ಲ. ಹಾಗಾದ್ರೆ ಹೇಗಿರ್ತೇವೆ? ಮಹಿಮೆಯಾಗಿ ಉನ್ನತವಾಗಿ ದೇವರು ನಿಮಗೆ ಇರ್ತಾರೆ. ಓ ಅದಕ್ಕೆ ಹೇಳಿಕೆ ಎಷ್ಟು ಕನ್ಫ್ಯೂಸ್ ಬರ್ತೀನಿ. ಎಲ್ಲ ಹೇಳ್ತಾರೆ ಕೆಲವರು, ಎಷ್ಟು ಇನ್ನು ಜಾಸ್ತಿ ಮಹಿಮೆ ಬಂದ್ರೆ ಕಷ್ಟ ಇವರಿಗೆ. ಹೇಳ್ರಿ, ಮಹಿಮೆಯಾಗಿ ಉನ್ನತವಾಗಿ ಆಶೀರ್ವಾದವಾಗಿ ಇದ್ದಾನೆ. ಆಶೀರ್ವಾದ ಜಾಸ್ತಿ ಬಂದಿದೆ ಕಷ್ಟ. ಹಲೋ, ಆಶೀರ್ವಾದ ಮಾಡ್ಲಿಕ್ಕೆ ದೇವರಿಗೆ ಕೃಪೆ ಕೊಟ್ಟು ಯಥಾರ್ಥವಾಗಿ ಮಾಡಬೇಕು. ಹಲ್ಲೆಲೂಯಾ. ನಾವು ಆಶೀರ್ವಾದ ಮಾಡಿದಷ್ಟು ಆಶೀರ್ವಾದ ನಮಗೇನೆ ವಾಪಸ್ ಬರ್ತದೆ. ಯೇಸು ಸ್ವಾಮಿ ಹೇಳಿದ್ರು, ನೀವು ಯಾವ್ದಾದ್ರು ಮನೆಗೆ ಹೋಗುವಾಗ ಆ ಮನೆಯವರು ಆಶೀರ್ವಾದಕ್ಕೆ ಬಾಧ್ಯರಾಗಿದ್ರೆ ನೀವು ಆಶೀರ್ವಾದ ಮಾಡುವಾಗ ಅವರಿಗೆ ಬರ್ತದೆ. ಅವ್ರಿಗೆ ಏನಾದ್ರು ಸ್ಪೆಷಲ್ ಕೊಟ್ರ, ಇದೊಂದು ಇರ್ಲಿ ಅಂತಿದ್ದು ಆಶೀರ್ವಾದದ ಬಾಕ್ಸ್ ಕಿಡ್ನಿ ಒಳಗೆ ಇರ್ತೀನಿ ಅಂತ ಹೇಳಿದ್ರ, ಸ್ವಲ್ಪ ಬರ್ತದೆ ಪವರ್ ಅಂತ ಹೇಳಿದ್ರ, ಅವ್ರಿಗೆ ಅಧಿಕಾರ ಕೊಟ್ಟು ಕಳಿಸುವಾಗ ಅವ್ರು ಹೇಳಿದ್ರು, ನೀವು ಆಶೀರ್ವಾದ ಹೊಂದಿದ್ರೆ ಆ ಮನೆಯವರು ಬಾಧ್ಯರಾದ್ರೆ ಅವ್ರ ಆಶೀರ್ವಾದ ಬರ್ತದೆ, ಇಲ್ಲದಿದ್ರೆ ನಿಮ್ಮ ಆಶೀರ್ವಾದ ವೇಸ್ಟ್ ಆಗಲ್ಲ. ಏನಾಗಿ ಹೇಳಿದ್ರು, ನಿಮಗೆ ತಿರುಗಿ ಬರ್ತದೆ. ಅದೆಷ್ಟು ಬಿಡಿಗೆ ಹೋಗ್ತದ? ನಿಮ್ಮ ಬಾಯಿಂದ ಹೊರಟ ಮಾತುಗಳು, ಯೇಸು ಹೇಳ್ತಾರೆ, ದೇವರ ವಾಕ್ಯ, ನನ್ನ ಬಾಯಿಂದ ಹೊರಟ ಮಾತುಗಳು ನನ್ನ ಇಷ್ಟಾರ್ಥವನ್ನು ನೆರವೇರಿಸದೆ ನನ್ನ ಬಳಿಗೆ ತಿರುಗಿ ಬರುವುದೇ ಇಲ್ಲ. ನಿಮ್ಮ ಜೀವಿತದಲ್ಲಿ ಎಲ್ಲಿ ಮೂಲೆಯಲ್ಲಿದ್ರು, ಬೇಕಾದ್ರೆ ಎಲ್ಲಿ ಕಾಡ ಒಳಗಿದ್ರು ಮನೆ, ಅಥವಾ ಅಲ್ಲಿ ಹುಲಿ ಚಿರತೆಗಳ ಕಾಟ ಇದ್ರು ಕೂಡ ಒಂದು ತಿಳ್ಕೊಳ್ರಿ, ದೇವರ ಪ್ರಸನ್ನತೆ ನಿಮ್ಮ ಒಳಗಿದೆ. ಹಲ್ಲೆಲೂಯಾ. ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ದೇವರು ನಿಮ್ಮನ್ನು ತಪ್ಪಿಸ್ತಾನೆ. ಎಷ್ಟನ್ನು ನಂಬ್ತೀರಾ? ಪ್ರೈಸ್ ಗಾಡ್. ನಮಗೆ ಸಂಭವಿಸುವ ಕಷ್ಟಗಳಿಗೆ ನಾವು ಭಯಪಡಬಾರ್ದು, ಇಕ್ಕಟ್ಟುಗಳಿಗೆ ಭಯಪಡಬಾರ್ದು. ಯಾಕಂದ್ರೆ ಅದರ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ ಯೇಸು ಎಂಬ ವ್ಯಕ್ತಿ ಇದ್ದಾನೆ. ಅದಕ್ಕೆ ಅವರೆಲ್ಲ ಹೋಗುವ ಯೋಚನೆ ಮಾಡಬೇಕು, ಸ್ವಾಮಿ ಸರ್. ಈ ಸಿರಿಯರಿಗೆ ಒಂದು ನಿರೀಕ್ಷೆ ಇತ್ತು, ಸಮಾಧಿಗಳಿಗೆ ಬಂದು ಇವರು ಕುತ್ಕೊಂಡು, ಕೊನೆಗೆ ಯೇಸು ಸ್ವಾಮಿ ಗೊತ್ತಾಯ್ತು ನಿರೀಕ್ಷೆ ಇಲ್ಲದೇ ಮನೆಯಲ್ಲಿ ಕುತ್ಕೊಂಡ್ಬಿಟ್ರು ಅಂತ ಹೇಳಿ ಹೋಗುವಾಗ ಏನೇನಿದೆ ಗೊತ್ತಾ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ. ಅದಕ್ಕೆ ನಮ್ಮ ಎಲ್ಲಿದ್ರ ಮನೆ ಒಳಗೆ ಇವತ್ತು ವೃತ್ತಿನೂ ಇಲ್ಲ, ಅದ್ಭುತನೂ ಇಲ್ಲ, ಮೀನು ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರು. ಅಲ್ಲಿ ಒಂದು ದಿವಸ ಬಂತು, ಯೇಸು ಸ್ವಾಮಿ ಲೋಕದ ಅಲ್ಲಿ ಪರಲೋಕಾರೋಹಣ ಮಾಡಿದ್ರು. ಅಲ್ಲಿ ಯೇಸುವಿನ ಶಿಷ್ಯರು ಯೇಸುವಿನ ಹಾಗೆ ನಡೆಯಿದ್ರು, ಯೇಸುವಿನ ಹಾಗೆ ಮಾತಾಡಿದ್ರು, ಯೇಸುವಿನ ಹಾಗೆ ಅದ್ಭುತ ಮಾಡಿದ್ರು. ಕಿವುಡರ ಕಿವಿಗಳು ತೆರೆಯಲ್ಪಟ್ಟು, ಮೂಗರು ಮಾತಾಡಿದ್ರು, ಜನಗಳು ಗುಂಪು ಗುಂಪಾಗಿ ದೇವರ ಕಡೆಗೆ ಬಂದ್ರು. ಅದೇ ಮಹಿಮೆಯಾದ ಕಾರ್ಯವನ್ನು ದೇವರು ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಈ ವಾಕ್ಯದ ಮೂಲಕವಾಗಿ ಕರ್ತನು ನಮ್ಮನ್ನು ಆಶ್ರಯಿಸಲಿ. ಈ 4 ವಿಷಯಗಳು ಇವತ್ತು ಬರ್ತವಲ್ರಿ, ಸಂಕಟಗಳು 4 ಬರ್ತವಲ್ರಿ. ಮನೆಯಲ್ಲಿ ಹೇಳಿ, ಈ 4 ಸಂಕಟ ಇದೆ, ಕೆಳಗೆ ಬರ್ತವಲ್ರಿ, ಈ 4 ವಾಗ್ದಾನ ಇದೆ. ಈ 4 ಸಂಕಟಕ್ಕೆ 4 ವಾಗ್ದಾನ ಇದೆ. ಅದನ್ನು ಪೇಪರ್ ಬರೆದ್ರೆ ಉತ್ತಮವಾಗಿದೆ. ಮನೆಯಲ್ಲಿ ಬೇಕಾದ್ರೆ ತೂಗಾಕಿ ಈ 4 ಸಮಸ್ಯೆಗಳನ್ನು, ವಾಗ್ದಾನವನ್ನು, ಪ್ರಾಬ್ಲಮ್ ಅನ್ನು ಬರ್ತಗೊಳ್ಳಿ, ಕೆಳಗೆ ಹೇಳ್ರಿ. ಈ 4 ಕೂಡ ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿರ್ತದೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ ಇದನ್ನು? 4 ಸಂಕಟ ಬರಲಿ, 4 ವೆಪನ್ಸ್ಗಳು ನಮ್ಮೊಳಗಿದ್ರೆ ಅದಕ್ಕೆ ವಾಕ್ಯ ಹೇಳ್ತದೆ, ಒಂದು ದಾರಿಯಲ್ಲಿ ಶತ್ರು ಬಂದ್ರು 7 ದಾರಿಯಲ್ಲಿ ಓಡಿ ಹೋಗುವರು. ಆಮೇಲೆ ಈ ವಾಕ್ಯದ ಮೂಲಕವಾಗಿ ಕರ್ತನ ನಮ್ಮೆಲ್ಲರನ್ನು ಆಶ್ರಯಿಸಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಗಾಗಿ ನಮ್ಮನ್ನು ಸಿದ್ಧಪಡಿಸುವ. ಒಂದ್ಸಾರಿ ನಮ್ಮ ಜೀವಿತದಲ್ಲಿ ಇವತ್ತು ಏನು ಸಮಸ್ಯೆ ಇರ್ಲಿಕ್ಕಿಲ್ಲ, ಆದ್ರೆ ದೇವರು ಅಡ್ವಾನ್ಸ್ ಆಗಿ ನಿನ್ನಲ್ಲಿ ಮಾತನಾಡಿರ್ತಾನೆ, ಅಥವಾ ನಿನ್ನೊಂದಿಗೆ ಇವತ್ತು ದೇವರು ವ್ಯವಹರಿಸಿರ್ತಾನೆ. ಏನಂದ್ರೆ ಈ 4 ಸಂಭವಿಸಿದ್ರು ಕೂಡ ದೇವರ ಬಲಾಧಿಕ್ಯವು ಮಣ್ಣಿನ ಘಟ್ಟದಲ್ಲಿ ನಿನ್ನ ಮೇಲೆ ಇರುವ ನಿಮಿತ್ತವಾಗಿ ನೀನು ಕೇವಲ ದೆಸೆಗೆಟ್ಟವಳು, ಗೆಟ್ಟವನಲ್ಲ, ನೀನು ನಷ್ಟಪಟ್ಟು ಹೋದವನಲ್ಲ. ನಿನ್ನ ಜೀವಿತದಲ್ಲಿ ನಷ್ಟವನ್ನು ಹೊಂದಿಗೆ ಸಾಧ್ಯವೇ ಇಲ್ಲ.
ಯಾಕಂದ್ರೆ ಮಣ್ಣಿನ ಘಟ್ಟದಲ್ಲಿ ದೇವರ ಪ್ರಭಾವ ಇರುವ ನಿಮಿತ್ತವಾಗಿ, ದೇವರ ಪ್ರಸನ್ನತೆ ಇರುವ ನಿಮಿತ್ತವಾಗಿ 4 ಸಂಗತಿಗಳು ಕೂಡ ನಿನ್ನ ಜೀವಿತದಲ್ಲಿ ಸಂಭವಿಸುತ್ತದೆ. ಯೇಸುವಿನ ಮರಣದ ಅವಸ್ಥೆಯನ್ನು ಈ ಲೋಕದನ್ನ ಹೊತ್ತುಕೊಂಡು ಹೋಗ್ತಾ ಇದ್ದೀವಿ. ನಾವು ಮರಣವನ್ನು ಹೊಂದುವುದಿಲ್ಲ, ಆದ್ರೆ ಮರಣದ ಅವಸ್ಥೆ ವೇದನೆಯನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೀವಿ. ಕಾರಣ ನಾವು ನಷ್ಟಪಟ್ಟು ಹೋಗೋದಲ್ಲ, ನಮ್ಮ ಮೇಲೆ ದೇವರ ಉದ್ದೇಶ ಇದೆ. ಇದನ್ನು ಕೇಳುವಂತ ವ್ಯಕ್ತಿಗಳು ಇಲ್ಲಿ ಯಾರಾದ್ರೂ ಇರುವುದಾದ್ರೆ, ದೇವರು ನಿಮ್ಮ ಜೀವಿತದಲ್ಲಿ ಸಂಭವಿಸುವ ಎಂತ ಪರಿಸ್ಥಿತಿಗಳಲ್ಲಿ ಕೂಡ ದೇವರ ಕಾರ್ಯ ಪ್ರಕಟವಾಗ್ತದೆ. ಕರ್ತರೇ, ನಿನ್ನ ಕಾರ್ಯ ಪ್ರಕಟವಾಗಲಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ತಂದೆ.